ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇನ್ನೊಂದು 2 ದಿವಸದಲ್ಲಿ ಯಾರಪ್ಪ ಅಂದ್ರೆ ಇವರು ರವಿಶಂಕರ್ ಗುರೂಜಿ ಅವ್ರದ್ದು ಧ್ಯಾನ ಅದೆಲ್ಲ ಅಟೆಂಡ್ ಆಗ್ಲಿಕ್ಕತ್ತೀರ? ಮಾಡಿದ್ರೆ ಯೋಗ ಧ್ಯಾನ ಅದು ಮುಗೀತು ಏನ್ರಿ? ಅದಕ್ಕೆ ಮಾರ್ಚ್ 1 ತನಕ ನಡೀದ. ಮಾರ್ಚ್ 1ಕ್ಕೆ ನಮ್ಮ ಟೈಮ್ ಟೇಬಲ್ ಮತ್ತೆ ಸರಿ ಮಾಡೋಣ, ಸೆಟ್ ಮಾಡೋಣ. ಇಸ್ಕಾನ್ ಟೆಂಪಲ್ ಇಂದ ಒಂದು ಕೊಕ್ಕೆ ನೋಡಿರಿ, ಇದೊಂದು ಕೊಕ್ಕೆ. ವಿಚಾರಧಾರೆ ಇರ್ತಾವ, ಸ್ವಾತಂತ್ರ್ಯ ಇರಲ್ಲ ಅಲ್ಲಿ, ಫ್ರೀಡಮ್ ಇರಲ್ಲ. ಏನ್ ಮಾಡ್ತಾರ, ಗುಂಪುಗಾರಿಕೆ ಮಾಡಿ ಆಧ್ಯಾತ್ಮಿಕ ಟಚ್ಕ್ಕಿಂತ ಧಾರ್ಮಿಕತೆ ನೈತಿಕತೆ ಬಹಳ ಇರ್ತದ. ಜನಸಾಮಾನ್ಯರಿಗೆ ಧಾರ್ಮಿಕತೆ ನೈತಿಕತೆಗಳು ಬರ್ತಾವ, ಜ್ಞಾನ ಬರಲ್ಲ. ಆ ಜ್ಞಾನಕ್ಕಾದ್ರೂ ಬರಂಗಿಲ್ಲ ಮಂದಿ ಅಂತೇಳಿ ಇಂಥವೇನೋ ಮಾಡ್ತಿರ್ತಾರೆ. ಇವಾಗ ಏನೋ ಮಾಡ್ತಿರ್ತಾರೆ, ಮಾಡ್ಲಿ. ಅದು ಯಾವಾಗ ಕಂಪ್ಲೀಟ್ ಆಗ್ತದ ಸ್ವಲ್ಪ ತಿಳಿಸ್ರಿ ನಮಗೆ, ಏನಾಗ್ತದ ಟೈಮ್ ಟೇಬಲ್, ನಾವು ಮುಂದೆ ಏನ್ ಮಾಡ್ಬೇಕು ಮಾಡೋಣ. ಎಷ್ಟು ದಿವಸ ಹೇಳ್ತಾರ, ಏನೇನು ಹೇಳ್ತಾರ ಎಲ್ಲ ತಿಳ್ಕೋರಿ. ಚಲೋ ಅನ್ಸಿದ್ರ ಅವ್ರ ಬೆನ್ನತ್ತೆ ಹೋಗ್ರಿ, ಏನ್ ತೊಂದರೆ ಇಲ್ಲ. ಎಲ್ಲರೂ ಒಳ್ಳೆಯವ್ರೆ, ಎಲ್ಲರೂ ಒಳ್ಳೇದೇ ಮಾಡ್ತಿರ್ತಾರ. ಅವ್ರು ಫಾಲೋ ಮಾಡಿದ್ರು ಏನಿಲ್ಲ, ಯಾವ್ದು ಮಾಡಿದ್ರು ಅಷ್ಟೇ. ಮನಸ್ಸು ಸ್ವಚ್ಛ ಇಟ್ಕೊಂಡು ಪರಮಾತ್ಮನ ಕಡೆ ಕರೆಯೋದು. ಅವ್ರು ಯಾವಾಗ ಹೇಳ್ತಾರ ನಮ್ಮ ಟೈಮ್ ಟೇಬಲ್ ಅವ್ರ ಟೈಮ್ ಟೇಬಲ್ ಸೆಟ್ ಆಗ್ತಿದ್ರೆ ಸರಿ, ಸೆಟ್ ಆಗ್ಲಿಲ್ಲ ಅಂದ್ರೆ ನಮ್ದಾರ ಚೇಂಜ್ ಮಾಡ್ಬೇಕು, ಅವ್ರದ್ದು ಆಗ್ಲಿಲ್ಲ ಅಂದ್ರೆ ಅವ್ರದಾರ ಬಿಡೋಕೆ ಏನಾರು ಮಾಡೋಣ. ಮುಂದೆ ಉಪಯೋಗ ಇತ್ತು ಅಂತಂದ್ರೆ ತಪ್ಪೇನದ್ರಿ. ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡು, ನಮ್ಮ ಮನಸ್ಸು ಚೆನ್ನಾಗಿ ಇಟ್ಕೊಂಡು, ನಮ್ಮ ಜೀವನಕ್ಕ ನೆಮ್ಮದಿ ಆನಂದ ಸಿಗ್ತಿತ್ತು ಅಂತಂದ್ರೆ ಯಾವ ಪದ್ಧತಿ ಆದ್ರೆ ಫಾಲೋ ಮಾಡಬೇಕು. ನಮ್ಮಲ್ಲಿ ಯಾರಿಗೆ ಕಟ್ಟಿ ಹಾಕಿಲ್ಲ, ಯಾರಿಗೆ ಬರ್ರಿ ಅಥವಾ ಕರೆಯಲ್ಲ. ಏನು ಓದ್ಲಿಲ್ಲ ಬರೀಲಿಲ್ಲ ಅಂತಂದ್ರೆ ಇಲ್ಲಿ ಇರಬೇಡ್ರಿ, ಊರ ಕಡೆ ಅಂದ್ಬಿಡ್ತೀವಿ. ಬರೆಯೋದಕ್ಕ ಓದೋದಕ್ಕ ಮಾಡೋದಕ್ಕ ಬರಬೇಕು. ಸಾಧು ನಿಶ್ಚಲ್ ದಾಸ್ ಜಿ ಅವರ ಬಗ್ಗೆ, ಪಂಡಿತ್ ಪೀತಾಂಬರ್ ಜಿ ಅವರ ಬಗ್ಗೆ, ಅವರ ಕೃತಿಗಳ ಬಗ್ಗೆ ಒಳಗ ಅಭಿಮಾನ ಒಳಗಿದ್ರೆ ಉಪಯೋಗ ಇಲ್ಲ, ಅದನ್ನ ಹೊರಗೆ ಹಾಕಂತ ಕೆಲಸ ಆಗ್ಬೇಕು. ನಿಮ್ಮ ಮನೆಯೊಳಗಿನವ್ರಿಗೆ, ಬಂಧು ಬಳಗದವ್ರಿಗೆ ಏನಾರ ಒಂದು ಕೆಲಸ ಮಾಡಿಕೊಟ್ರಿ ಅಂದ್ರೆ ಹಾಡಿ ಹೊಗಳ್ತೀರ ಇಲ್ಲ? ಬಂಧು ಮಿತ್ರರು ಯಾರೇ ನಿಮ್ಮದು ಏನಾರೇ ಒಂದು ಕೆಲಸ ಮಾಡಿಕೊಟ್ರಂದ್ರ ಅವ್ರಿಗೆ ವರ್ಣನೆ ಮಾಡ್ತೀರ ಇಲ್ಲ? ಅವ್ರಿಗೊಂದು ಥ್ಯಾಂಕ್ಸ್ ಹೇಳಕ್ ಏನ್ ಮಾಡಲ್ಲ? ಯಾರು ಏನ್ ಯಾಕೆ ಮಾಡಲ್ಲಕ್ಕ ಅವ್ರದ್ದೇನ್ ಕೇರ್ ಇರ್ಲಾರ್ದಂಗೆ ಇರ್ತೀರ. ಕೃತಜ್ಞತೆ ಒಳಗೆ ಒಳ್ಳೆ ಭಾವನೆ ತಾಳಿ ಒಂದಿಷ್ಟು ಭಕ್ತಿಯ ಝರಿ ಹೊರಗೆ ಹರಿಬೇಕಲ್ಲ. ಬರೇ ಯಾವಾಗ ನೋಡಿದಾಗನು ಹಳೆಯು ಪೀತಾಂಬರ್ಜಿಗೆ ನಿಶ್ಚಲ್ ದಾಸನವೇ ಹಾಡ್ತೀರಿ. ನಿಮ್ಮ ಹೃದಯದೊಳಗ ಎಣ್ಣಿನೇ ಇಲ್ಲ, ಎಣ್ಣೆ ಇಲ್ಲದ ಬತ್ತಿ. ನಿಮ್ಮ ಒಂದಿಷ್ಟು ಹಾಡಗಳು, ನಿಮ್ಮ ಒಂದಿಷ್ಟು ವಾಕ್ಯಗಳು, ನಿಮ್ಮ ಒಂದಿಷ್ಟು ವಿಚಾರಗಳು ವ್ಯಕ್ತಪಡಿಸುವಂತ ಒಂದು ಪ್ರಯತ್ನನೇ ಇಲ್ಲ. ಯಾಕೆ ನಿಶ್ಚಲ್ ದಾಸರ ಮೇಲೆ ಏನಾರು 4 ಸಾಲು ಬರೀಲಕ್ಕೆ ಏನ್ ದಾಡ್ಯಾಗ್ಯದ ನಿಮಗ? ಮಣಗಟ್ಲೆ ಎಲ್ಲ ಅವ್ರದ್ದು ಜ್ಞಾನ ತಗೋತೀರಿ. ಪೀತಾಂಬರ್ಜಿಯವ್ರ ಮೇಲೆ ಒಂದಿಟ್ಟು ಬರೀಲಕ್ಕೆ ಏನಾಗ್ಯದ? ಬರೀ ಅವ್ರು ಮಾಡಿಟ್ಟದ್ದು ನುಂಗ್ಲಕತ್ತೀರಿ ಅಷ್ಟೇ ಹೊರತು ನುಂಗಿ ನಿಮ್ಲಿಂತ ಏನು ಹೊರಗೆ ಬರ್ಲಕತ್ತದ? ಬರಬಾರದು. ನಿಮ್ಮ ಹೃದಯದೊಳಗೆ ಏನಾಗ್ಯದ? ನಿಶ್ಚಲ್ ದಾಸ್ ಜಿ ಹೃದಯ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತೇಳಿ ಇಷ್ಟೊಂದು ಮಾಡಿ ಇಟ್ಟೋಗ್ಯಾರ.
ಅದನ್ನು ತಗೊಂಡ ಮೇಲೆ ಅವ್ರ ಬಗ್ಗೆ ಒಂದು ಎರಡು ಮೀಸಲು ವಾಕ್ಯ ನಿಮ್ಮ ಸ್ವಂತದ ಹೃದಯದಲ್ಲಿ ಅಭಿಮಾನ ಹರಿಬೇಕಲ್ಲ. ಭಕ್ತಿಯ ಒಂದಿಷ್ಟು ಅವ್ರ ಮೇಲಿನ ಪ್ರೀತಿ, ಅವ್ರ ಮೇಲಿನ ಭಕ್ತಿ, ವಿಚಾರ ಸಾಗರ, ವಿಚಾರ ಚಂದ್ರೋದಯ, ನಿಶ್ಚಲ್ ದಾಸ್, ಪೀತಾಂಬರ್ಜಿ ಬಗ್ಗೆ ನಿಮ್ಮ ಒಳಗಲಿಂತ ಅವ್ರಿಗೆ ಏನ್ ಕೊಡ್ಲಕತ್ತೀರಿ ನೀವು? ಏನ್ ಮಾಡ್ಲಕತ್ತೀರಿ? ಆಜು ಬಾಜುದವರಿಗೆ ಸಜ್ಜಿ ರೊಟ್ಟಿ, ಶೇಂಗಾದೊಳಗೆ ಯಾವ ಇವು ಮಾಡಿ ಒಬ್ರಿಗೊಬ್ರು ಹಂಚಿ ಪ್ರೀತಿಲಿಂತ ಇರ್ಬೇಕಂತ ಪ್ರಯತ್ನ ಮಾಡ್ತೀರಿ. ಅದ್ರಂಗ ಅವ್ರಿಗೂ ಬೇಕಬೇಡ ಅವ್ರಿಗೂ ಒಂದಿಟ್ಟು ಏನಾರ ಏನ್ ಮಾಡಕತ್ತೀರ? ಅವ್ರು ಮಾಡಿದ್ರಾಗ ನೀವು ಸುಮ್ ಲಗ ಹೊಡಿಲಕತ್ತೀರ ಅಷ್ಟೇ. ನಿಮ್ಮಲಿಂತ ಏನ್ ಬರ್ಲಕತ್ತದ ಹೊರಗೆ? ಇದೇ ಗಪ್ಪ ಕುಂದ್ರದೇ ಬರ್ತದ, ಮತ್ತೇನ್ ಬರ್ತದ? ಮಣ್ಣು ಬರ್ತದ. ನಾಚಿಕೆ ಬರ್ಬೇಕು. ಈ ಮಾತುಗಳು ನಾನು ನಿಮಗೆ ಹೇಳಬಾರ್ದು, ನಿಮ್ಮ ಆಭಾಸನಿಗೆ ನೀವು ಹೇಳ್ಬೇಕು. ನಿಮ್ಮ ಆಭಾಸಗ ನೀವ್ ಹೇಳ್ಕೋಬೇಕು. ನಾನು ಹೇಳೋ ಮಾತು ನಿಮಗ್ ನೋವಾಗ್ತದ, ನಿಮ್ಮ ಆಭಾಸಗೆ ನೀವು ಹೇಳ್ಕೋಬೇಕು. ಅಲ್ಲಿಂದ ಇಲ್ಲಿ ತನಕ ಯಾವುದರಿಂದ ನಮಗ ಆನಂದ ಪರಮಾನಂದ ಉಂಟಾಗ್ಲಕತ್ತದ, ಅದು ಆನಂದ ಬರೀ ಆನಂದ ಮಂದಿ ಒಳಗಿಟ್ಕೊಂಡು ಕೂತ್ರಂಗ ಅದನ್ನ ಹೊರಗೆ ಹಾಕ್ಬೇಕ ಬೇಡ? ಒಂದು ನಾಯಿಗೆ ಒಂದು ತುತ್ತು ರೊಟ್ಟಿ ಹಾಕಿದ್ರೆ ಬಾಲ ಅಲ್ಲಾಡಸ್ತು. ಅದಕ್ಕಿಂತ ಹತ್ತಾಗಿ ನಾವು ಸುಮ್ ಗಪ್ ಕೂತ್ರೆ, ಹಾಕಿದ್ದೆಲ್ಲ ತಿಂದು ಸುಮ್ ಕೂತ್ರೆ, ಬೆಕ್ಕ ಹಾಕಿದ್ದೆಲ್ಲ ಅನ್ನ ಹಾಲ ಉಂಡ್ಕೆ ಸುಮ್ ಮಕ್ಕೊಂಡು ಇಲಿ ಹಿಡಿಲಿಲ್ಲ ಅಂತಂದ್ರೆ ಎದಕ್ ಬಂತು? ಮನೆ ತುಂಬಾ ಇಲಿ ಓಡಾಡ್ತಾವ, ಇಲಿನೇ ಹಿಡಿಲಿಲ್ಲ ಅಂದ್ರೆ ಬೆಕ್ಕ ಸಾಕಿ ಏನು ಉಪಯೋಗ ಆಯ್ತು? ಏನು ಬ್ಯಾಟಿ ಆಡ್ಲಾರ್ದೆ ಅನ್ನ ಹಾಲ ಸಿಗೋ ಟೈಮ್ನಾಗ ನಾನ್ಯಾಕೆ ಬ್ಯಾಟಿ ಆಡಿ ಇಲಿ ಹಿಡಿಲ್ಲ ಅಂತ ಹಾಗಾಗ್ಯದ. ನಿಮ್ಮಲಿಂತನೂ ಒಂದು ಹೊರಗೆ ಬರ್ಬೇಕು, ನಿಮ್ಮದು ಒಂದು ಕೃತಿ ಆಗ್ಬೇಕು, ನಿಮ್ಮ ಒಂದೆರಡು ಸಾಲು ಬರ್ಬೇಕು, ನಿಮ್ಮ ಒಂದೆರಡು ವಿಚಾರ ಬರ್ಬೇಕು. ಪ್ರೊಡಕ್ಷನ್ನೇ ಇಲ್ಲ, ಉತ್ಪತ್ತಿ ಇಲ್ಲ. ಬಂಜೆಯ ಮಗ ಅಂತೇಳಿ ಒಂದು ಕಲ್ಪನೆ ಆದರೂ ಅದು ಅದಕ್ಕಿಂತ ಹತ್ತಾಗಿ ಅದನ್ನು ನಿಮ್ಮ ಮನೆ ಬರ ಬೀಳು ಭೂಮಿ ಅದು ಫಲವತ್ತಾಗಬೇಕು, ಡೆವಲಪ್ ಮಾಡ್ಕೋಬೇಕು, ಬೆಳವಣಿಗೆ ಮಾಡ್ಕೋಬೇಕು. ಬರೀ ಅವ್ರು ಮಾಡಿದ್ದಿದ್ರಾಗೆ ಒದ್ದಾಡೋದಲ್ಲ, ನೀವು ಮಾಡಿಟ್ಕೋಬೇಕು. ನಾಳೆ ನಿಮ್ಮ ಹೆಸರು ಆಗ್ಬೇಕು. ನಿಶ್ಚಲ್ ದಾಸರ ಬುಕ್ ಅಲ್ಲ, ಕಲ್ಯಾಣಪ್ಪ ಅವ್ರ ಬುಕ್ಕು, ನಾಗರತ್ನಮ್ಮನ ಬುಕ್ಕು, ಕೊಟ್ರಯ್ಯನ ಬುಕ್ಕು ಅಂತ ಇಂಥ ಹೆಸರುಗಳು ಬರ್ಬೇಕು. ನಾನು ಅದನ್ನು ನೋಡ್ಲಕತ್ತೀನಿ. ನಾನು ಅಂಥದನ್ನ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಕಾಡಪ್ಪ ಅವ್ರು ನೋಡ್ರಿ ಎಷ್ಟು ಹುಷಾರದಾರ. ಅವ್ರು ಬರೆದ್ರೆ ಬೇಕಾದಂಗ ಆಗ್ತದ, ಕುಂತು ಮಾಡಲ್ಲ. ಬೇಕಾದಂತ ದೊಡ್ಡ ಅಧಿಕಾರಿಗಳಾಗಿ ರಿಟೈರ್ ಆಗ್ಯಾರ, ಕುಂತು 4 ಸಾಲು ಬರೀಲಕ್ಕೆ ತಯಾರಿಲ್ಲ. ಬರೆದ್ರೆ ಬುಕ್ಕೇ ಅದ, ಒಳಗೆ ಬೇಕಾದಂತ ಬುಕ್ಕೇ ಅದ, ಎಲ್ಲ ಗೊತ್ತದವ್ರಿಗೆ. ನಿಶ್ಚಲ್ ದಾಸ್ ಅದೇ ಇದೇ ಮಾಡ್ಕೊತ್ ಕುಂತೀರಿ. ಶ್ರವಣ ಮಾಡ್ತೀನಿ, ಮನನ ಮಾಡ್ತೀನಿ, ಇವೇ ಮಾಡ್ಕೊತ್ ಕೂತೀರಿ. ನಿಮ್ಮದು ಯಾವಾಗ ಹೊರಗೆ ಬರ್ಬೇಕು? ನಿಮ್ಮ ಒಂದು 4 ಸಾಲು. ಅದೇ ಒಬ್ಬರಿಗಂತಲ್ಲ, ಓಸು ಮಂದಿ ಕೂಡಿನೂ ನೀವು ಏನು ಒಂದು ಸಾಲು ನಿಮ್ಮ ಸ್ವಂತದ್ದು ಹೊರಗೆ ಬರುವಲ್ದು. ಅದೇ ಸಮಸ್ಯೆ ಅದ ನಮ್ಮ. ಯಾವ ರೀತಿ ತನು ಮನ ಧನ ಸಮಯ ಯಾವುದರದರೆ ಒಂದು ಉತ್ಪತ್ತಿ ಆಗ್ಬೇಕಲ್ಲ. ಸುಮ್ ಪ್ರೊಡಕ್ಷನ್ ಇರ್ಲಾರ್ದೆ ಒಣ ಹಮಾಲಿ ಮಾಡಿದ್ರೆ ಎದಕ್ಕೆ ಬಂತ? ದೊಡ್ಡ ನಾಟಕ. ಆಶೀರ್ವಾದ ಮಾಡವ ಯಾವನೋ, ಆಶೀರ್ವಾದ ತಗೊಳ ಯಾವ. ಕಾಕು ಕರು ಪ್ರಣಾಮ.
ಅನುಭವದ ಚಿಂತನ ಹೊರಗೆ ಬಂದ್ರೆ ಅದರ ಲಾಭ ಭಕ್ತಿ ಬರ್ಬೇಕಂತ ಅದು ನಾವು ಅಪೇಕ್ಷೆ ಪಡ್ತೀವಿ. ನಾವೇನು ಮಾತಾಡ್ಬೇಕನ್ನೋದು ಏನಿಲ್ಲ. ಮಾತಲ್ಲದ ಮಾತುಗಳು, ನಾವು ಆಡೋ ಮಾತುಗಳು ಮಾತೇ ಅಲ್ಲವು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಮಹೇಶ್ವರ ಸ್ಥಳದ ಮಹೇಶ್ವರ ಸ್ಥಳ ಅಂದ್ರೆ ಗುರುಲಿಂಗ ಸ್ಥಳ. ಅದರೊಳಗೆ 2ನೇ ವಚನ, ಗುರು ಅನ್ನ ಶಬ್ದ, ಗುರು ಅನ್ನ ಶಬ್ದ, ಸದ್ಗುರು ಅನ್ನ ಶಬ್ದ, ಗುರು ಅನ್ನ ಶಬ್ದ ಎಷ್ಟು ದುರ್ಬಳಕೆ ಆಗ್ಯದ, ಎಷ್ಟು ಅತ್ಯಾಚಾರಕ್ಕೆ ಒಳಗಾಗ್ಯದ. ಈಗ ನೋಡ್ರಿ, ಗಾಂಧಿ ಅನ್ನೋ ಶಬ್ದ ಅತ್ಯಾಚಾರಕ್ಕೆ ಒಳಗಾಗ್ಯದ ಇಲ್ಲ? ಗಾಂಧಿ ಅಂತಂದ್ರೆ ಯಾರು ಅಂತಂದ್ರ ಹಿಂದಿನ ಕಾಲದಾಗ ಒಬ್ಬಂದೇ ಹೆಸರು ಹೇಳ್ತಿದ್ರು. ಈಗ ಎಂತಿಂತವ್ರು ಎಲ್ಲರೂ ಗಾಂಧಿಗಳಾಗಿ ಕೂತಾರೆ. ಹೆಂಗ? ಅದರಂಗೆ ಶಿವ ಅನ್ನೋ ಶಬ್ದ ಎದಕ್ ಶಿವ ಅನ್ಬೇಕು, ಹೆಂಗ ಅನ್ನೋದು ಗೊತ್ತಿಲ್ಲ. ಅದರಂಗೆ ಇಲ್ಲಿ ಗುರು ಅನ್ನೋ ಶಬ್ದ ಎಲ್ಲರೂ ಗುರುನೇ. ಬೀಡಿ ಸೇದೋದು ಕಲಿಸಿದವನು ಗುರು ಹೌದಾ ಇಲ್ಲ? ಬೀಡಿ ಸೇದ್ಲಕ್ಕೆ ಬರಂಗಿಲ್ಲ, ಅವನಿಗೆ ಬೆನ್ನತ್ತಿ ಕಲಿಸ್ತಾನು, ಒಂದು ಬೀಡಿ ತಗೋ ಸೇದು ಅಂತ ಹೇಳಿ. ಯಾರು ಕಲ್ಸಿದ್ರಿ ಇದು, ಹೆಂಗ್ ಕಲ್ತಿ, ನಿನಗೆ ಬರ್ತಿದ್ದಿಲ್ಲ, ಯಾರ ಜೊತೆಗೆ ಹೋಗಿ ಕಲ್ತಿ ಅಂತಾರಿಲ್ಲ. ಬೀಡಿ ಸೇದೋದು ಕಲ್ತ ಮೇಲೆ ಕುಡಿಯೋದು ಕಲಿಸಿದವನು ಗುರುನೇ. ಎಲ್ಲ ಗುರುಗಳೇ. ಹಿಂಗಾಗಿ ಇವ್ರೇನ್ ಹೇಳ್ತಾರೆ, ಒಂದು ಸ್ಟ್ಯಾಂಡರ್ಡ್. ಸದ್ಗುರು ಅಂದ್ರೆ ಯಾರು? ಗುರು ಲಿಂಗ ಜಂಗಮ. ಗುರು ಲಿಂಗ ಜಂಗಮ ಈ ಮೂರರೊಳಗೆ ಯಾರು ಗೌರವಿಸಿ, ಗುರುವನ್ನ ಗೌರವಿಸಿ ಗುರು ಆಗೋದು, ಲಿಂಗವನ್ನ ಗೌರವಿಸಿ ಲಿಂಗ ಆಗೋದು, ಜಂಗಮವನ್ನ ಗೌರವಿಸಿ ಜಂಗಮ ಆಗೋದು. ಇಲ್ಲಿ ಏನು ಸಾಧನೆ ಮಾಡ್ತಾರೆ ಅದೇ ತಾವು ಆಗ್ತಾರೆ. ಹನುಮಂತ ದೇವ್ರ ಗೌರವಿಸಿ ಯಾರು ಹನುಮಂತ ದೇವ್ರ ಆಗಲ್ಲ. ಗಣಪತಿ ಗೌರವಿಸಿ ಗಣಪತಿ ಆಗಲ್ಲ. ತಿರುಪತಿ ಅಂಕಪ್ಪನ ಗೌರವಿಸಿ ಅಂಕಪ್ಪ ಆಗಂಗಿಲ್ಲ. ಅಂಕಪ್ಪನೇ ಭಕ್ತರೇ. ಆದ್ರೆ ಇಲ್ಲಿ ಏನದ, ಗುರು ಲಿಂಗ ಜಂಗಮ ಏನದಲ್ಲ, ಇದು ತನ್ನಂತೆ ಮಾಡ್ಕೊತದ. ಜೀವೋ ಬ್ರಹ್ಮ ಇವನಾಪರಹ. ಜೀವ ಬ್ರಹ್ಮ, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಈ ರೀತಿಯಾದಂಥ ಒಂದು ಅಖಂಡ ಬ್ರಹ್ಮನ ಒಂದು ಪರಿಚಯ, ಶಿವಾಯ ಬ್ರಹ್ಮಣೇ ನಮಃ ಅನ್ನೋಂಥ ತತ್ವ ಯಾರು ತೋರಿಸಿ ಕೊಡ್ತಾರ ಅವರಿಗೆ ಗುರುಗಳು ಅನ್ನಬೇಕು. ಸದ್ಗುರು ಅಂತಂದ್ರ ಸತ್ಯವಾದ ಗುರುವನ್ನ ತೋರಿಸಿಕೊಡವನೇ ಸದ್ಗುರು. ಉಳಿದು ಎಲ್ಲ ಮಿಥ್ಯಾ ಗುರುಗಳವರೆಲ್ಲ. ಯಾರು ಮನೆಯಿಂದ ಮನೆಗೆ ನಮ್ಮ ತಾಯಿನೇ ನಮ್ಮ ಗುರು, ನಮ್ಮ ತಂದಿನೇ ನನ್ನ ಗುರು, ನನ್ನ ಹೆಂಡತಿನೇ ನನ್ನ ಗುರು, ನಮ್ಮ ಅತ್ತಿ ಮಾವ ನಮ್ಮ ಗುರುಗಳು, ಯೋಗಿಗಳು ಗುರುಗಳು, ಜೋಗಿಗಳು ಗುರುಗಳು, ಶ್ರವಣ ಮಾಡೋರು ಗುರುಗಳು, ಸನ್ಯಾಸಿಗಳು ಗುರುಗಳು, ಕಾಳಾಮುಖಿ ಗುರುಗಳು, ಪಾಶುಪತ ಗುರುಗಳು ಅಂತೇಳಿ ಷಡು ದರ್ಶನದ ಶೈವ ಕರ್ಮಿಗಳು. 6 ಶಾಸ್ತ್ರಗಳಲ್ಲಿ ಶೈವ ಕರ್ಮಿಗಳಂತೇನು ಬರ್ತಾರ, ಅವರಿಗೆಲ್ಲ ಗುರುಗಳು ಅಂತಂದ್ರ ಆಗಂಗಿಲ್ಲ. ಈ ಗುರು ಲಿಂಗ ಜಂಗಮ ಅನ್ನುವ ಒಂದು ಏನು ತತ್ವ ಅದ, ಈ ತತ್ವದಲ್ಲಿ ಅಖಂಡ ಬ್ರಹ್ಮನ ಅನುಭವ ಅದ. ಇವರೆಲ್ಲ ಉಳಿದವರೆಲ್ಲ ಏನದರಂದ್ರ ಅನ್ಯ ದೈವಗಳ ಆರಾಧಕರು. ಇವರೆಲ್ಲ ಕೆಲವೊಬ್ಬರು ಗಣಪತಿ ಪೂಜೆ ಮಾಡ್ತಾರ, ಕೆಲವೊಬ್ರು ಷಣ್ಮುಖನ್ ಪೂಜೆ ಮಾಡ್ತಾರ, ಕೆಲವೊಬ್ರು ಸೂರ್ಯನ್ ಪೂಜೆ ಮಾಡ್ತಾರ, ಕೆಲವೊಬ್ರು ಶಕ್ತಿ ಪೂಜೆ ಮಾಡ್ತಾರ, ಇನ್ಯಾರ್ಯಾರು ಏನೇನೋ ಪೂಜೆ ಮಾಡ್ತಿರ್ತಾರ. ಅದಕ್ಕೆ ಅವ್ರದ್ದು ಅದ್ರ ಮಟ್ಟಕ್ಕೆ ನಿಂತು ಬಿಟ್ಟದ ಅದ್ರ ಸಾಧನೆ.
ಏನ್ ಮಾಡಿದ್ರು ಅದೇ ಪೂಜೆ ಮಾಡ್ಕೊತೆ ಬದುಕೋದು, ಅದೇ ಪೂಜೆ ಮಾಡ್ಕೊತೆ ಸಾಯೋದು, ಮುಗೀತು. ಏನು ಡೆವಲಪ್ಮೆಂಟ್ ಇರಲ್ಲ ಅವ್ರು, ಏನೇನು ಡೆವಲಪ್ಮೆಂಟ್ ಇಲ್ಲ. ಇಲ್ಲಿ ಹಾಗಿಲ್ಲ. ಇಲ್ಲಿ ಡೆವಲಪ್ ಆಗಿ 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 ಯಾವುದನ್ನು ಆರಾಧನೆ ಮಾಡ್ತೀರಿ ಅದೇ ನೀವು ಆಗ್ತೀರಿ. ಅದಕ್ಕೆ ಈ ರೀತಿ ಗುರು ಅಂತ ಯಾರಿಗನ್ಬೇಕು ಅಂತಂದ್ರೆ, ಎಲ್ಲಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ, ಇದಕ್ಕೆ ಸಂಬಂಧಪಟ್ಟಂತ ಸಾಧನೆ ಯಾರು ಹೇಳ್ತಿರ್ತಾರ, ಅಷ್ಟಾವರಣ, ಪಂಚಾಚಾರ, ಷಡಸ್ಥಲ, ಇವುಗಳನ್ನ ಯಾರು ಹೇಳ್ತಾರ ಅವರನ್ನೇ ನೀವು ಗುರುಗಳನ್ಬೇಕು ಹೊರತು ಉಳಿದವರಿಗೆ ಗುರುಗಳು ಅನ್ನಬಾರ್ದು. ಇವೆಲ್ಲದರದ್ದು ಉದ್ದೇಶ ಏನು? ಜೀವನನ್ನು ಬ್ರಹ್ಮನಲ್ಲಿ ಐಕ್ಯ ಮಾಡೋದು, ಜೀವ ಬ್ರಹ್ಮ ಐಕ್ಯ ಮಾಡೋದು, ಬ್ರಹ್ಮನೇ ತಾನಾಗುವುದು. ಇಂಥ ಒಂದು ಶ್ರೇಷ್ಠ ಸಾಧನಾ ವಿಧಾನ ಯಾರು ಕಲಿತಾರೋ ಅವರು ಗುರುಗಳು. ಅದನ್ನು ಬಿಟ್ಟು ಸಿಕ್ಕ ಗುರುಗಳನ್ನು ಬ್ಯಾಡ್ರಿ ಅಂತ ಹೇಳಕತ್ತಾರ. ಗುರು ಲಿಂಗ ಜಂಗಮ ಬೇಕಾದುದೇ ಗುರು ಅಲ್ಲದೆ ಪಿತಾ ಮಾತೆ ಸತಿ ಸುತ ಅತ್ತೆ ಮಾವ ಇವು ಮನೆಯ ಗುರುಗಳಿವ. ಇವ್ರಲಿಂತೆ ನಾ ಉದ್ಧಾರ ಆಗಿಬಿಟ್ಟೆ, ಇವ್ರ ಕೈ ಹಿಡಿದಿದ್ದಿಲ್ಲ ಅಂತಂದ್ರೆ ನಾನು ಎಲ್ಲಿರ್ತಿದ್ನೋ ಏನೋ ಅಂದ್ಕೊಂಡು ಮುಂದೆ ಯೋಗಿ ಜೋಗಿ ಶ್ರವಣ ಸನ್ಯಾಸಿ ಕಾಳಾಮುಖಿ ಪಾಶುಪತ ಎಂಬ ಷಡು ದರ್ಶನ ಶೈವ ಕರ್ಮಿಗಳನ್ನ ಗುರು ಗುರು ಎಂದೊಡೆ ಇದು ಗುರು ಗುರು ಎಂಬುದಕ್ಕೆ ನಾಚದವರನೇನೆಂಬನಯ್ಯ. ಇವರಿಗೆಲ್ಲ ಗುರುಗಳು ಅನ್ಬೇಕಾದ್ರೆ ಒಂದಿಟ್ಟು ನಾಚಿಕೆ ಬರ್ತದಿಲ್ಲ ಅಂತ ಕೇಳಕತ್ತ. ಯಾರು ಬೇಕು ಅವ್ರಿಗೆ ಗುರುಗಳು ಅಂತೀರಿ? ನಿಮಗೆ ನಾಚಿಕೆನೇ ಇಲ್ಲಲ್ಲ, ಯಾರು ಬೇಕು ಅವ್ರಿಗೆ ಗುರುಗಳು ಅನ್ಕೋತಿರಲ್ಲ ನೀವು. ಏನ್ ಅನ್ಲಿ ಇವರಿಗೆ? ಅಂತ ಒಂದು ಶ್ರೇಷ್ಠವಾದ ತತ್ವಜ್ಞಾನ ನಮ್ಮ ಪರಂಪರೆ ಒಳಗೆ ಇಟ್ಕೊಂಡು ಯಾರು ಬೇಕು ಅವ್ರಿಗೆ ಗುರುಗಳು ಅನ್ಕೋತಲಕತ್ತೀರಿ? ಒಂದ್ ಸ್ವಲ್ಪ ನಾಚಿಕ್ ಬರ್ಬೇಕು ಅಂತ. ನಾಚದವರನೇನೆಂಬೆನಯ್ಯ. ಆ ಮಹಾಘನ ಗುರುವಿಂಗೆ ಅಷ್ಟಾವರಣ ಪಂಚಾಚಾರ ಷಡಸ್ಥಲ ಸಂಪನ್ನ ಗುರು, ಅಂತ ಗುರುವಿಗೆ ಇತರವರು ಎಲ್ಲ ಇಂತಿವರನ್ನೆಲ್ಲ ಸರಿಗಂಡಡೆ ಇವರು ಗುರುಗಳೇ ಅವರು ಗುರುಗಳೇ ಅಂತ ಹೇಳಕ್ಕೆ ಏನಾರೇ ಅಂದ್ರಿ ಅಂತಂದ್ರೆ ಒಂದೇ ಎಂದಡೆ ಅಘೋರ ನರಕ ತಪ್ಪದಯ್ಯ ಕೂಡಲ ಚನ್ನ ಸಂಗಮ ದೇವ. ಅಘೋರ ನರಕ ಅಂದ್ರೇನು? ಏನೂ ಉಪಯೋಗ ಇಲ್ಲ ಅಂತ. ಸಾಧನೆ ಮಾಡಿ ಅವ್ರ ಬೆನ್ನತ್ತಿ ಹೋದ್ರೆ ಅಂದ್ರೆ ಯಾವ ಆಧ್ಯಾತ್ಮ ಸಾಧನೆ ಇರಲ್ಲ, ಈಗೇನಿರಲ್ಲ. ಅಂಥವ್ರು ಯಾರು ಬೇಕಾ ಅವ್ರ ಬೆನ್ನತ್ತಿ ಹೋಗಿ ಏನಾರು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಇದೇ ಶ್ರೇಷ್ಠವಾದ ಸಾಧನೆ, ಇದರಾಗೆ ಇದ್ದು ಮುಂದುವರಿರಿ ಅಂತ ಹೇಳಿದ್ರು. ವಚನ ಸಾಹಿತ್ಯ ಇರ್ಬೋದು, ಸಿದ್ಧಾಂತ ಶಿಖಾಮಣಿ ಇರ್ಬೋದು, ಅಲ್ಲಿ ಗುರು ಲಿಂಗ ಜಂಗಮರ ಬಗ್ಗೆನೇ ಹೇಳಕತ್ತಾರ, ಮತ್ತೇನಾರ ಬ್ಯಾರೆ ಹೇಳಕತ್ತಾರ. ಬ್ಯಾರೆ ಏನಾರ ಹೇಳಕತ್ತಾರನ್ರಿ? ಸಿದ್ಧಾಂತ ಶಿಖಾಮಣಿ ಒಳಗೂ ಗುರುಲಿಂಗ ಜಂಗಮ ಅದ, ವಚನ ಸಾಹಿತ್ಯದಲ್ಲೂ ಗುರುಲಿಂಗ ಜಂಗಮ ಅದ. ಇವೆರಡು ಏನದವ ಮೂಲ ಗ್ರಂಥಗಳು ಅಲ್ಲಿವು. ಇವು ಆಕರ ಗ್ರಂಥಗಳು. ಇವುದ್ರದ್ದು ಒರಿಜಿನಲ್ ಯಾವುದು ಗ್ರಂಥ? ಮೂಲ ಸಿದ್ಧಾಂತ ಶಿಖಾಮಣಿ ಆಗಿರೋದು, ವಚನ ಸಾಹಿತ್ಯ, ಇವೆರಡು ಮೂಲ ಗ್ರಂಥಗಳಲ್ಲಿ. ಎಲ್ಲದಕ್ಕೂ ಮೂಲ ಯಾವುದು? ಶಿವಾಗಮಗಳು. 28 ಶಿವಾಗಮಗಳು. ಆ 28 ಶಿವಾಗಮಗಳ ಮೂಲ ಗ್ರಂಥ. ಆ 28 ಶಿವಾಗಮಗಳನ್ನ ಯಾರು ಓದ್ತಾರ ಅವ್ರಿಗೆ ಈ ಸಿದ್ಧಾಂತ ಶಿಖಾಮಣಿ ಏನ್ ದೊಡ್ಡ ವಿಷಯ ಅಲ್ಲ, ವಚನ ಸಾಹಿತ್ಯನೂ ದೊಡ್ಡ ವಿಷಯ ಅಲ್ಲ. ಅದ್ರಾಗಿರೋ ಶ್ಲೋಕಗಳೇ ತಗೊಂಡು ಒಂದಿಷ್ಟು ಸಂಸ್ಕೃತದೊಳಗ ಇವರು ಕತೆ ಬರ್ದಂಗೆ ಬರ್ದಾರ, ಒಂದಿಷ್ಟು ವಚನಗಳು ಅವ್ರು ಕನ್ನಡದಾಗ ಬರ್ದಾರ ಅಷ್ಟೇ ಹೊರತು ಮೂಲ ಗ್ರಂಥ ಆಗಮ
ಶಿವಾಗಮಗಳು. ಎಲ್ಲರಿಗೂ ಶರಣಾರ್ಥಿಗಳು. ನಿನ್ನೆ ದಿವಸ ಮಾಯೆಯ ಅಧ್ಯಯನದ ಬಗ್ಗೆ ಮಾಡ್ತಾ ಇದ್ದ ಅಧ್ಯಯನದಲ್ಲಿ ಈಗ ನಮ್ಮ ನಿತ್ಯ ಜೀವನದೊಳಗ ಸತ್ವಗುಣ, ರಜೋಗುಣ, ತಮೋಗುಣ ಅಂತೀವಿ. ಆ ಗುಣಗಳು ಯಾವುವು, ಅವು ಇದ್ದಾಗ ನಾವು ಏನೇನು ಮಾಡ್ತಿರ್ತೀವಿ, ಹ್ಯಾಂಗಿರ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಎಂಥ ಸ್ಥಿತಿಗೆ ಆ ಗುಣ ಅನ್ನಬೇಕು ಅಂತ ಗುರುತಿಸೋದು. ಈ ರಜೋಗುಣಕ್ಕೆ ಏನಂತಾರಪ್ಪ ಅಂದ್ರೆ ವಿಕ್ಷೇಪ ಶಕ್ತಿನೂ ಅಂತಾರೆ. ಇದಕ್ಕೆ ಹೆಸರು ರಜೋಗುಣಕ್ಕ ವಿಕ್ಷೇಪ ಶಕ್ತಿ. ಏನಿದು ವಿಕ್ಷೇಪ ಶಕ್ತಿ? ಈ ವಿವೇಕ ಚೂಡಾಮಣಿ ಒಳಗಿಂದು ಇದನ್ನ ಒಂದು ಸ್ವಲ್ಪ ಓದಿ ರೆಫರ್ ಮಾಡ್ರಿ ಅಂತೇಳಿ ಬೆಂಗಳೂರಿಂದ ಚಿಕ್ಕಿರಪ್ಪ ಮಹರ್ಷಿಗಳು ಹೇಳ್ಯಾರ. ಅವ್ರ ಸಲುವಾಗಿ ನಾವು ಇದನ್ನ ರೆಫರ್ ಮಾಡ್ಲಿಕ್ಕತ್ತೀವಿ. ಚಲೋ ಅದ ಇಲ್ಲ? ಇದನ್ನ ಒಂದು ಸ್ವಲ್ಪ ರೆಫರ್ ಮಾಡಿ ಹೇಳ್ರಿ, ಇದ್ರೊಳಗ ಅತ್ಯಂತ ಸತ್ವಭರಿತ ಆಗಿಬಿಡ್ತದ ಅಂತೇಳಿ ಅವ್ರು ಹೇಳಿದ್ದಕ್ಕೆ ಒಂದು ಸ್ವಲ್ಪ ವಿವೇಕ ಚೂಡಾಮಣಿ ಜಗ್ಲಕತ್ತೀವಿ. 1-2-3 ದಿವಸನಾಗ ಮುಗಿತದಿದು. ಆಮೇಲೆ ಮತ್ತೆ ವಿಚಾರ ಸಾಗರಕ್ಕೆ ಹೋಗಮು. ಉಪಯುಕ್ತ ಆದ ಏನ್ ಮಾಡ್ಬೇಕಂದ್ರ ವಿಕ್ಷೇಪ ಶಕ್ತಿ ಅಥವಾ ರಜೋಗುಣ ಅಂತೇಳಿ ಹೆಡ್ಡಿಂಗ್ ಬರ್ಕೋಬೇಕು. ಬರ್ಕೊಂಡ್ಮೇಲೆ ಇಲ್ಲಿ ನಮ್ಮಲ್ಲಿ ಏನೇನು ಗುಣಗಳು ಉಂಟಾದಾಗ ನಾವು ರಜೋಗುಣದಾಗಿರ್ತೀವಿ ಅನ್ನೋಂಥದ್ದು ಹೇಳ್ತಾರ. 31ನೇ ಪಾಠ. ಎದರೊಳಗಿಂದು? ಯಾವ್ದ್ರ ಪಾಠ? ಯಾವ ಬುಕ್ ಹೇಳಕತ್ತೀನಿ? ಚೂಡಾಮಣಿ, ವಿವೇಕ ಚೂಡಾಮಣಿ. ಹೌದ್ರಿ, ಹೌದ್ರಿ. ಇದು ಏನದ ರಜೋಗುಣ? ಇದರದ್ದು ಗುಣ ಏನಪ್ಪ? ಕ್ರಿಯಾತ್ಮಕ ಶಕ್ತಿ, ಆಕ್ಟಿವ್ ಫೋರ್ಸ್, ಆಕ್ಟಿವ್ ಬ್ರಹ್ಮನ್ ಅಂತೀವಿ. ಇದರೊಳಗೆ ಎಲ್ಲಿ ಅರವಿಂದಾಶ್ರಮದೊಳಗ ಆಕ್ಟಿವ್ ಬ್ರಹ್ಮನ್ ಅಂತಾರ. ಇದು ಕ್ರಿಯಾತ್ಮಕ ಶಕ್ತಿ. ಇದು ಇದರಿಂದ ಏನಾಗ್ತದಪ್ಪ? ವಿಕ್ಷೇಪ ಶಕ್ತಿ ಅಥವಾ ರಜೋಗುಣ ಅಥವಾ ಈ ಕ್ರಿಯಾತ್ಮಕ ಶಕ್ತಿಯಿಂದ ಏನಾಗ್ತದ ಅಂದ್ರೆ ರಾಗ ಮತ್ತ ದುಃಖ ಉಂಟಾಗ್ತದೆ. ರಾಗ ಮತ್ತ ದುಃಖ ಉಂಟಾಗ್ತದ. ಮತ್ತೆ ಮನಸ್ಸು ಈ ರಜೋಗುಣದಿಂದ ವಿಕಾರ ಆಗ್ತದ. ಮನಸ್ಸು ವಿಕಾರ ಆಗ್ತದೆ. ಮನಸ್ಸು ವಿಕಾರ ಆಗಿ ಏನೇನ್ ಮಾಡ್ತದ ಸ್ವಲ್ಪ ನೋಡ್ಬೇಕು. ಕ್ರಿಯಾತ್ಮಕವಾದ ವಿಕ್ಷೇಪ ಶಕ್ತಿಯು ಇದೇನದ ರಜೋಗುಣಕ್ಕೆ ಸೇರಿದ್ದು. ಮನಸ್ಸಿಗೆ ಸೇರಿದ ರಾಗ, ದುಃಖ ಮೊದಲಾದವುಗಳು ಈ ವಿಕ್ಷೇಪ ಶಕ್ತಿಯಿಂದ ಉಂಟಾಗುತ್ತಿರುತ್ತವೆ. ಇದೇನು ಬಹುಕಾಲದಿಂದ ಇದೇನ್ ಮಾಡ್ಯದ? ದುಃಖ ಏನು ಇವತ್ತೇ ಮಾಡಿಲ್ಲದು. ಎಷ್ಟೋ ಕಾಲದಿಂದ ನಮ್ಮೊಳಗೆ ಹಂಗೆ ಅದ ದುಃಖ. ಹರಡಿಕೊಂಡದು ಪ್ರವರ್ತನೆ. ಇದರದು ಸಮಸ್ತ ಪ್ರವರ್ತನೆ ಹರಡಿಕೊಂಡು ಬಿಟ್ಟದು ನಮ್ಮೊಳಗೆ. ಇವತ್ತಿಂದ ಅಲ್ಲಿದು ರಾಗ ದುಃಖ ಬಹುಕಾಲದಿಂದ ಹರಡಿಕೊಂಡದ. ಮಾಯೆಯು ರಜೋಗುಣದ ಪ್ರಭಾವದಿಂದ ಮನಸ್ಸಿನಲ್ಲಿ ಶೋಭೆಯನ್ನುಂಟು ಮಾಡುತ್ತದೆ.
ಈ ರಜೋಗುಣ ಏನ್ ಮಾಡ್ತದ? ಕ್ಷೋಭೆಯನ್ನು ಉಂಟು ಮಾಡ್ತದ. ಕ್ಷೋಭೆ ಅಂದ್ರೆ ಏನ್ ಮಾಡ್ತದ್ರಿ? ಕಾರ್ಯೋನ್ಮುಖ ಮಾಡ್ತದ, ವರ್ಕ್ ಸ್ಟಾರ್ಟ್ ಮಾಡ್ತದ. ಇಂಥ ಹೋಟೆಲ್ನಾಗ ಮಸಾಲೆ ದೋಸೆ ಚಲೋ ಸಿಗ್ತದ, ಚಂದ ಇರ್ತದ ಅಂತ ಅವನೇ ಹೇಳ್ದ. ಬೆಸ್ಟ್ ನೋಡ್ರಿ ದೋಸೆ. ಇಲ್ಲಿ ರಾಯಚೂರಾಗೆಲ್ಲ ಬಂದವ್ IDC ಸೆಂಟರ್ ಅಂತ. ಏನಂದ್ರ IDC ಅಂದ್ರೆ ಇಡ್ಲಿ ದೋಸಾ ಸೆಂಟರ್. ಇವೆಲ್ಲ ಹೋಟೆಲ್ ಹೆಸರುಗಳು. ದಾವಣಗೆರೆ ಬೆಣ್ಣೆ ದೋಸೆ, ಏನೇನೋ ಬಂದವ. ಇರ್ಲಿ, ಇಲ್ಲಿ ಏನ್ ಮಾಡ್ತದ ಅಂದ್ರ ದೋಸೆ ಚಲೋ ಸಿಗ್ತದ, ಬಾಳ ಚಲೋ ಆಯ್ತು. ಒಂದ್ ಆಸೆ ಕೂತ್ರೆ ತಿನ್ಬೇಕ ಬೇಡ? ಚಲೋ ಸಿಗ್ತದ ಅಂತ ಕೇಳಿದ್ಮೇಲೆ ಚಲೋ ದೋಸೆ ಸಿಗ್ತದ ಅಂದ್ರೆ ಅಲ್ಲಿ ತಿನ್ಬೇಕು ಅಂತ ಬರ್ಬೇಕಾ ಬೇಡ? ಮತ್ತ ತಿನ್ಬೇಕಂತ ಬರ್ಲಕತ್ತಿದ್ಮೇಲೆ ಮತ್ತೆ ತಯಾರಾಗಬೇಕಲ್ಲ. ಕಾರ್ಯೋನ್ಮುಖ, ಲುಂಗಿ ಕಳೆದು ಪ್ಯಾಂಟ ಶರ್ಟ್ ಹಾಕೊಂಡು ಅಡ್ರೆಸ್ ಹುಡುಕೊಂಡು ಹೋಗ್ಬೇಕಲ್ಲ, ಜೇಬ್ನಾಗ ಒಂದಿಷ್ಟು ರೊಕ್ಕ ಇಟ್ಕೊಂಡು. ಅಲ್ಲಿ ಅದು ಚಲೋ ಸಿಗ್ತದ, ಇಲ್ಲಿ ಇದು ಚಲೋ ಸಿಗ್ತದ. ಕಾರ್ಯೋನ್ಮುಖನೇ ಇಲ್ಲ. ರಜೋಗುಣ ಇರ್ಲಿಲ್ಲ ಅಂತಂದ್ರ ಈ ತರ ಇರ್ತದೆ ಮನುಷ್ಯನಲ್ಲಿ. ಈ ರಜೋಗುಣ ಕಾರ್ಯೋನ್ಮುಖ ಮಾಡ್ಬೇಕಾದ್ರೆ ಈ ರಜೋಗುಣ ಬೇಕು. ಅದಕ್ಕೆ ಗಾಡಿ ನಡೆಸಬೇಕಾದ್ರೆ ಮೊದಲು ಕಿಕ್ ಕುಡಿತಿರಿಲ್ಲ, ಬಟನ್ ಒತ್ತಿತಿರಲ್ಲ, ಸ್ಟಾರ್ಟರ್. ಹಾಂಗಿದು ಬಟನ್ ಒತ್ತೋದು. ಬಟನ್ ಒತ್ತಿದ್ರೆ ಅಂದ್ರೆ ಗಾಡಿ ಚಾಲು, ಸ್ಟಾರ್ಟರ್. ಹೆಂಗೆ? ಸ್ಟಾರ್ಟ್ ಆಗ್ಬೇಕಲ್ರಿ. ಸ್ಟಾರ್ಟೇ ಆಗಂಗಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಒಬ್ಬವ ಅದಕ್ಕೆ ಮತ್ತೆ ಇದಕ್ಕ ನೀವು ಚಿಕ್ಕಿರಪ್ಪವ್ರಿಗೆ ಫೋನ್ ಮಾಡಿ ಇದು ವಿವೇಕ ಚೂಡಾಮಣಿ ಓದ್ಲಕ್ಕ ಹೇಳಿದ್ದಕ್ಕ ಧನ್ಯವಾದ, ಬಹಳ ಉಪಯುಕ್ತವಾದದ್ದು ಪೋರ್ಷನ್ ಹುಡುಕ್ಯಾಡಿ ನಮ್ಮ ಕಡೆಯಿಂದ ಹೇಳ್ಸಕತ್ತೀರಿ ಅಂತೇಳಿ ಯಾರು ಫೋನ್ ಮಾಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ರಿ. ಗುರುಗಳು ನೀವು ಹೇಳಿದ್ದಕ್ಕೆ ಹೇಳಕತ್ತಾರ, ಸ್ವಲ್ಪ ಕಮ್ಯುನಿಕೇಟ್ ಮಾಡ್ರಿ, ಅವರಿಗೆ ಸಮಾಧಾನ ಆಗ್ತದೆ. ಯಾರು ಮಾತಾಡ್ಸಲ್ಲ, ಅವರೇ ಮಾತಾಡಿಸ್ಬೇಕು. ನೀವು ಎಲ್ಲರ ಸಂಗಟೆ ಮಾತಾಡ್ತೀರಿ, ನಮ್ಮ ಸಂಗಟೆ ಮಾತಾಡಲ್ಲ ನೀವು ಅಂತಿರ್ತಾರ ಅವರು. ಎಲ್ಲರೂ ಮಾತಾಡ್ತೀರಿ, ಚಿಕ್ಕಿರಪ್ಪವ್ರಿಗೆ ಕಂಟಿನ್ಯೂ ಮಾತಾಡ್ತೀರಿ. ಅಲ್ಲೇ ಬೆಂಗಳೂರಾಗ ಅದಾರ, ಹೋಗಿ ಸಾಧ್ಯ ಇದ್ರೆ ಬೆಂಗಳೂರಾಗ ಇದ್ದವ್ರು ಹೋಗಿ ಭೇಟಿ ಆದ್ರಿ. ಮಹರ್ಷಿಗಳು ಶಂಕರ ಆನಂದ ಆಶ್ರಮ ಕಟ್ಟಿ ಬೆಳೆಸಿದವ್ರು ಅವರೆಲ್ಲ. ಆಶ್ರಮ ಒಂದು ರೀತಿ ಅಲ್ಲ, ಅವರು ಏನೆಲ್ಲ ಅದ ಸಾಧನೆ. ಅವ್ರು ಕಮಿಷನರ್ ಇದ್ದು ಸರ್ಕಾರಿ ಅಧಿಕಾರಿಗಳು ಹಂಗೆ ಅದಾರ. ಶ್ರೀಮಂತಿಕೆನೂ ಅದ, ಹೃದಯವಂತಿಕೆನೂ ಅದ, ಜ್ಞಾನನೂ ಅದ. ಬಹಳ ಅಪರೂಪ ಇಂಥ ಅಧಿಕಾರಿಗಳು ಸಿಗೋದು. ನೆಕ್ಸ್ಟ್ ನಮ್ ಕಾಡಪ್ಪವ್ರು ಸಿಕ್ಕಾರ ನೋಡ್ರಿ, ಜ್ಞಾನಿ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಜ್ಞಾನಿಗಳು ಇರ್ಬೇಕು. ಒಬ್ಬ ಯಾವನೋ IAS ಆಫೀಸರ್ 3 ಹೆಂಡ್ರು ಮಾಡ್ಕೊಂಡಾನಂತ, ಆ 3 IAS ಅದಾರಂತ. ಇದು ದೊಡ್ಡ ಸಾಧನೆ ಅಂತ. ಆ ಹುಚ್ಚನ ಮಗನಿಗೆ ಇನ್ನ ಒಂದಿವ್ಸ ಊರಾಗ ಎಲ್ಲೆಲ್ಲಿ IAS ಹೆಂಗಸರ ಹೋಗಿ ಕಟ್ಟಿಬಿಡ್ರಿ ಅಂತ ಹೇಳಕ್ಕೆ ಮೆಸೇಜ್ ಹಾಕಿಬಿಟ್ಟಿನ. ನಮ್ಮ ಭಾರತ ದೇಶದೊಳಗೆ ಒಂದು ಹೆಣ್ಣು ಹಿಂದೂ ಪದ್ಧತಿ ಪ್ರಕಾರ ಒಂದು ಹೆಣ್ಣು ಮದಿ ಮಾಡ್ಕೋಕ IAS ಅದ ಹೊಸ ಅವನೇ ಮಾಡ್ಕೊಂಡು ಕೂತ್ರು, ಉಳಿದವ್ರು ಏನ್ ಮಾಡ್ಬೇಕು? ಮೊದಲೇ ಹೆಣ್ಣು ಸಿಗ್ಲಾರ ಕೂತ. ಹಿಂಗೆ ಏನೋ ಇಂಥವೆಲ್ಲ ಸಾಧನೆಗಳು. ಎಜುಕೇಟೆಡ್ ಇದ್ರೂ ಸಹಿತ ಅದು ಎಜುಕೇಶನ್ ಅಲ್ಲ, ಬರೀ ಲಿಟ್ರಸಿ, ಅಕ್ಷರಸ್ಥರು ಅಷ್ಟೇ. ಅವರು IAS ಆದ್ರೂ ಅವ್ರಿಗೆ ಅಕ್ಷರ ಜ್ಞಾನ ಆದ ಹೊರತು ಎಜುಕೇಶನ್ ಅಲ್ಲ. ಸಮಾಜದಲ್ಲಿ ಹೆಂಗ್ ನಡ್ಕೋಬೇಕು, ಏನ್ ಮಾಡ್ಕೋಬೇಕು, ಏನಾಕಿರ್ಲಿ ಬಿಡ್ರಿ, ಅವ್ರದ್ದೇನ್ ನಮ್ಗೆ ತೊಗೊಂಡು ಏನ್ ಮಾಡೋದು. ಇಲ್ಲಿ ಏನಾಯ್ತು, ಸ್ಟಾರ್ಟಿಂಗ್ ಆಗಬೇಕು. ಈಗ ಒಬ್ಬ ವಕೀಲ ತುಂಬಾ ಹೊಚ್ಕೊಂಡು ಮಕ್ಕೊಂಡಿದ್ನಂತ. ಬಾಗಿಲಾಗ ಅವ್ನ ಹೆಂಡ್ತಿ ಮಕ್ಕೊಂಡಿದ್ಳು. ಮಕ್ಕೊಂಡ್ ಹೊತ್ನಾಗ ಗೇಟ್ನಾಗ ಏನೋ ಟಂಗ್ ಟಂಗ್ ಸೌಂಡ್ ಆಯ್ತು. ಗಂಡಗೆ ಎಬ್ಸ್ತಾಳ, ರೀ ಅಲ್ಲಿ ಗೇಟ್ ಬಲ್ಲಿ ಯಾರೋ ಬಂದಂಗ ಸೌಂಡ್ ಆಗ್ಲಕತ್ತದ ರೀ, ಸೌಂಡ್ ಆಗ್ಲಕತ್ತದ. ಮಧ್ಯರಾತ್ರಿಯಲ್ಲಿ ಡಿಸ್ಟರ್ಬ್ ಮಾಡಿದ್ದಕ್ಕ, ನಿದ್ದೆ ಹತ್ತಿದಾಗ ಮಧ್ಯರಾತ್ರಿಯಲ್ಲಿ ಯಾರಿಗಾರು ಡಿಸ್ಟರ್ಬ್ ಮಾಡಂಗಿಲ್ಲ 11 ಗಂಟೆ ನಂತರ.
ಯಾರ್ಯಾರು ಡಿಸ್ಟರ್ಬ್ ಮಾಡಿದ್ರೆ ಅದರ ಪ್ರಕಾರ ಅದೇನಾಗಿರ್ತದ, ಇಂಡಿಯನ್ ಪೆನಲ್ ಕೋಡ್ IPC ಈ ಸೆಕ್ಷನ್ ಪ್ರಕಾರ ಅವನ ಮೇಲೆ ಒಂದು ದಾವಾ ಹಾಕ್ಬೋದು. ಹಾಕಮು ಸುಮ್ಮಕ್ಕೋ ಅವನ್ನ ಹೆಂಡತಿಗೆ. ಮತ್ತ ಇಲ್ಲರಿ ಅವರು ಗೇಟ್ ಒಳಗ ಎಗರಿ ಬಿಟ್ರಿ, ದನ್ನ ಸೌಂಡ್ ಆಯ್ತು. ಅಕ್ರಮ ಪ್ರವೇಶಕ್ಕ ಅದಕ್ಕೊಂದು ಕೋಡ್ ಅದ, ನಂಬಲ್ಲಿ ರೂಲ್ಸ್ ಅದ. ಅದ್ರ ಪ್ರಕಾರ ಅವನ ಮೇಲೆ ಮತ್ತೊಂದು ಕೇಸ್ ಹಾಕಮು. ನೀ ಏನ್ ಚಿಂತೆ ಮಾಡ್ಬೇಡ, ಮಕ್ಕೋ ಅನ್ನ. ಗೇಟ್ ಒಳಗ್ ಬಂದು ತಲಬಾಗಲು ಮುರಿಲಕತ್ತಾರ್ರಿ. ದರೋಡೆ ಮಾಡೋದಕ್ಕೂ ಬಾಗಿಲ ಮುರಿದಾರ ಅಂದ್ರೆ ಅದು ದರೋಡೆಗೂ ಒಂದು ಕಾನೂನು ಅದ. ಆ ಕಾನೂನು ಪ್ರಕಾರ ಅವನ ಮೇಲೆ ಕ್ರಮ ತಗೊಳಮು. ನೀ ಸುಮ್ಮಕ್ಕೋ ಅಂತ ಹೆಂಡತಿಗೆ ಹಾಕಣ. ಒಳಗೆ ಬಂದಾನ್ರಿ ಬಂದಾನ, ಅಕ್ರಮ ಪ್ರವೇಶ, ಅದಕ್ಕೂ ಒಂದು ರೂಲ್ಸ್ ಅದ. ಮತ್ತ ನನ್ ಕೈ ಹಿಡಿದು ಜಗ್ಲಕತ್ತನ್ರಿ, ಬಲಾತ್ಕಾರಕ್ಕೂ ಒಂದು ರೂಲ್ಸ್ ಅದ. ಏನ್ ಚಿಂತೆ ಮಾಡಬೇಡ. ಹಿಂಗ ಕಾರ್ಯೋನ್ಮುಖನೇ ಇಲ್ಲ ವಕೀಲ, ತುಂಬಾ ಹೊಚ್ಕೊಂಡು ರೂಲ್ಸ್ಗಳದೇ ಮಾತಾಡ್ಲಕತ್ತ ನಾವು. ಅದಕ್ಕೆ ಏನೇನಾದ್ರೆ ಏನೇನ್ ರೂಲ್ಸ್ ಅದಾವತ್ ರೂಲ್ಸ್ ಯಾವತ್ತತ್ ಮಕ್ಕೊಂಡ ಇಂಥ ರೂಲ್ಸ್ ತಗೊಂಡು ಏನ್ ಮಾಡ್ಬೇಕು ನಾವು? ಕಾರ್ಯೋನ್ಮುಖ ಇರ್ಲಾರ್ದ ರೂಲ್ಸ್. ಎಲ್ಲದಕ್ಕೂ ಒಂದೊಂದು ರೂಲ್ಸ್ ಮಾಡ್ಯಾರ. ಏನೇನಾಗ್ತದೆ ಎಲ್ಲದಕ್ಕೂ ರೂಲ್ಸ್ ಅದ. ಏನ್ ಚಿಂತೆ ಮಾಡ್ಬೇಡ, ಸುಮ್ಮಕ್ಕೋ ಅಂತ. ಕೈ ಹಿಡಿದು ಜಗ್ಲಕತ್ತಾನಂತಂದ್ರೂ ಸುಮ್ಮಕ್ಕೋ. ಅದಕ್ಕೆ ಬಲಾತ್ಕಾರಕ್ಕೂ ಒಂದು ರೂಲ್ಸ್ ಅದ. ಮುಂದೆ ಏನಾದ್ರೆ ಎಲ್ಲದಕ್ಕೂ ಒಂದೊಂದು ರೂಲ್ಸ್ ಅದಾವ. ಇದೇ ನಮ್ಮ ಸಂವಿಧಾನದ ಹಣೆ ಬರ. ಈಗೇನಾಯ್ತು, ಅಲ್ಲೇನಾಗಬೇಕು, ಕಾರ್ಯೋನ್ಮುಖ ಆಗ್ಬೇಕು. ಇಲ್ಲಿ ಕ್ಷೋಭೆ ಉಂಟು ಮಾಡ್ತದೆ. ಬರ್ಕೋಬೇಕು ಇವೆಲ್ಲ ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್. ರಜೋಗುಣದ ಏನದ ಶಂಕರಾಚಾರ್ಯರು ಹೇಳಿದ ವಾಕ್ಯಗಳವ. ಮಾಯೆಯು ಮನಸ್ಸಿನ ಮಟ್ಟದಲ್ಲಿ ಪ್ರಕಟವಾದಾಗ ಏನಾಗ್ತದ, ಆಸೆ ಹುಟ್ಟುತ್ತದ, ಮನಸ್ಸು ಕಲಕಿ ಹೋಗುತ್ತದೆ. ಮನಸ್ಸೇನಾಗ್ತದ, ನಿಸ್ತರಂಗವಾದ ಸರೋವರದೊಳಗೆ ಒಂದು ಕಲ್ಲು ಹೋಗಿದ್ರೆ ಹೆಂಗಾಗ್ತದ ಹಂಗ ತರಂಗ ಎದ್ದು ಬಿಡ್ತದೆ. ಮನಸ್ಸಿನಲ್ಲಿ ತಲ್ಲಣವನ್ನುಂಟು ಮಾಡುವ ಮಾಯೆಯನ್ನ ರಜೋಗುಣ ಎನ್ನುತ್ತೇವೆ. ಮನಸ್ಸಿಗೆ ತಲ್ಲಣ ಉಂಟಾಯ್ತು ಅಂತಂದ್ರೆ, ಡಿಸ್ಟರ್ಬ್ ಆಯ್ತು ಅಂತಂದ್ರೆ ಅದಕ್ಕೆ ನಾವು ರಜೋಗುಣ ಎನ್ನುತ್ತೇವೆ. ಇದರಿಂದ ಎಲ್ಲ ಕಾರ್ಯಗಳು ಪ್ರವೃತ್ತವಾಗುತ್ತವೆ, ಎನರ್ಜೈಸ್ ಆಗ್ತಾವೆ. ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಆಗಬೇಕು ಅಂದ್ರೆ ಈ ರೀತಿ ಪ್ರವೃತ್ತಿ ಆಗ್ಬೇಕಾದ್ರೆ ಒಳಗೆ ರಜೋಗುಣ ಬೇಕು. ರಜೋಗುಣದಿಂದ ಪ್ರವೃತ್ತ ಆಗ್ತಾವೆ. ರಜೋಗುಣ ಶಕ್ತಿಯಿಂದ ಮನಸ್ಸು ಹೊಸ ರೂಪವನ್ನ ಕಲ್ಪಿಸಿಕೊಡುತ್ತದೆ. ಈ ರಜೋಗುಣದ ತನ್ನ ಶಕ್ತಿಯಿಂದ ಈ ಮನಸ್ಸು ಏನ್ ಮಾಡ್ತದ, ಏನೋ ಒಂದು ಕೆಲಸ ಮಾಡಿದ್ಮೇಲೆ ಅದಕ್ಕೆ ಹೊಸ ರೂಪ ಬರ್ತದಲ್ರಿ, ಡೆವಲಪ್ಮೆಂಟ್ ಆಗ್ತದ. ಅದಕ್ಕೆ ಹೊಸ ರೂಪವನ್ನ ಕಲ್ಪಿಸಿಕೊಡುತ್ತದೆ. ಇದೇ ವಿಕ್ಷೇಪ ಶಕ್ತಿ. ಏನು ಆಕ್ಟಿವಿಟೀಸ್ ಇರಲಿಲ್ಲ ಅಂತ ಹೊಸತನ ಬರಂಗಿಲ್ಲ. ಆಕ್ಟಿವಿಟಿ ಇದ್ರೆ ಹೊಸತನ ಬರ್ತದೆ, ಹೊಸ ರೂಪ ಕಲ್ಪಿಸಿಕೊಡುತ್ತದೆ. ಹೊಸತನ ಎದರಿಂದ ಬರ್ತದ ಅಂತಂದ್ರೆ ಈ ರಜೋಗುಣದಿಂದ ಬರ್ತದೆ. ರಜೋಗುಣವು ಮನಸ್ಸಿನಲ್ಲಿ ಕ್ಷೋಭೆಯನ್ನುಂಟು ಮಾಡುತ್ತದೆ. ಈ ಮನೋವಿಕಾರದಿಂದ ನಾವು ಹೊರ ಜಗತ್ತಿನಲ್ಲಿ ಕೆಲಸ ಮಾಡುತ್ತೇವೆ. ಅದರ ಮೂಲಕ ಬಯಕೆ, ಉದ್ವೇಗ, ಕಾಮನೆಗಳನ್ನ ಮಾನಸಿಕವಾಗಿ ಅನುಭವಿಸುತ್ತೇವೆ. ಇವೇ ಆಂತರಿಕವಾಗಿ ನಮಗೆ ಸುಖ ದುಃಖ ಕೊಡುತ್ತವೆ. ಯಾವುವು? ಬಯಕೆ, ಉದ್ವೇಗ, ಕಾಮನೆಗಳು. ಇವು ಏನ್ ಮಾಡ್ತಾವ, ನಮಗೆ ಒಳಗೆ ಮನಸ್ಸಿನಾಗ ದುಃಖ ಕೊಡ್ತಾವ. ಏನಪ್ಪ ರಜೋಗುಣದ ಕೆಲಸ ಏನ್ ಮಾಡ್ತದ ಅಂದ್ರೆ, ಕಾಮ, ಕ್ರೋಧ, ಲೋಭ, ದಂಭ, ಅಸೂಯೆ, ಅಹಂಕಾರ, ಈರ್ಷೆ ಅಂದ್ರೆ ಹೊಟ್ಟೆ ಕೆಚ್ಚು, ಮತ್ಸರ, ಇವೇ ಮೊದಲಾದ ಘೋರ ಧರ್ಮಗಳು ಯಾವುದರಿಂದ ಈ ಪುರುಷ ಪ್ರವೃತ್ತಿ ಉಂಟಾಗಿರುವುದೋ ಆ ರಜೋಗುಣ ಸಂಬಂಧಪಟ್ಟವುಗಳು. ಆದ್ದರಿಂದ ರಜೋಗುಣ ಏನದ, ಬಂಧನಕಾರಿಯಾಗಿದೆ. ಅದಕ್ಕ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹೊಟ್ಟೆ ಕಿಚ್ಚು ಮತ್ತೇನೇನು ಆಗ್ತಾವಲ್ಲ ಒಳಗೆ ಮನಸ್ಸಿನೊಳಗೆ ಏನೇನು ಆಲಕತ್ತಾವ, ತಯಾರ ಆಲಕತ್ತಾವ, ಅವೆಲ್ಲ ಏನದಾವ ಅಂದ್ರೆ ರಜೋಗುಣದ ಕೆಲಸಗಳು. ಇವುದ್ರದ್ದು ಏನು ರಜೋಗುಣ ನಮ್ಮ ಒಂದು ಮೋಕ್ಷ ಸಾಧನೆಗೆ ಪ್ರತಿಬಂಧಕ. ಇವೆಲ್ಲ
ರಜೋಗುಣವು ಮನಸ್ಸಿನಲ್ಲಿ ಕ್ಷೋಭೆಯನ್ನು ಉಂಟು ಮಾಡಿ ವಿಕ್ಷೇಪವನ್ನು ಉಂಟು ಮಾಡುತ್ತದೆ. ವಿಕ್ಷೇಪ ಅಂದ್ರೆ ಚಂಚಲ, ಮತ್ತೇನದು ಚಂಚಲತೆ ಉಂಟು ಮಾಡ್ತದ. ವಿಕ್ಷಿಪ್ತ ಮನಸ್ಸು ಅಂತಂದ್ರೆ ಹೆಂಗಪ್ಪ ಅಂದ್ರ, ಈಗ ಬೊಗಣೆಗೆ ಹಾಲದ, ಅದು ತೆಳಗ್ ಚೆಲ್ಲತ್ತಂದ್ರೆ ಇಷ್ಟು ತಗಲಾತದಲ್ರಿ, ಮನೆಯಲ್ಲ ಆಗ್ತದಿಲ್ಲ ಅದು ಹಾಲು ತೆಳಗ್ ಚೆಲ್ತಂದ್ರ. ಹಾಂಗಿದು ಮನಸ್ಸು ಏನಾಗ್ತದೆ, ವಿಕ್ಷೇಪ ಹೊಂದುತ್ತದ, ಚಂಚಲ ಆಗ್ತದಂದ್ರೇನು ಅಗಲಾಗ್ಬಿಡ್ತದ. ಅದು ತನ್ನ ಲೆಕ್ಕದಾಗ ತಾ ಎದ್ದದ್ದು ಹೋಗಿ ತಗಲಾಗ್ಬಿಡ್ತದ. ಅದು ಮಾಡ್ಲಿ, ಇದು ಮಾಡ್ಲಿ, ಅಲ್ಲಿಗೋಲೆ ಇಲ್ಲಿಗೋಲೆ, ಏನ್ ಮಾಡ್ಲಿ ಏನು ಬಿಡ್ಲಿ ಅಂತೇಳಿ ಮತ್ತೇನ್ ಮಾಡ್ತದಪ್ಪ ಅಂತಂದ್ರೆ, ಮನಸ್ಸು ಈ ಕ್ಷೋಭೆಯಿಂದ ಅಲ್ಲೋಲ ಕಲ್ಲೋಲವಾಗುತ್ತದೆ. ಅಲ್ಲೋಲ ಕಲ್ಲೋಲವಾಗಿ ನಮ್ಮ ಅಂತರಾತ್ಮವನ್ನ ನಮ್ಮಿಂದ ಬೇರ್ಪಡಿಸುತ್ತದೆ. ಆ ಅಂತರಾತ್ಮ ಅನ್ನೋದು ಒಳಗ ಆದ ಅನ್ನೋದು ಸಹಿತ ಮರ್ತು ಹೋಗಂಗ ಮಾಡಿ ಅದೇ ಅಲ್ಲೋಲ ಕಲ್ಲೋಲ ಮಾಡಿ ಇಟ್ಟು ಬಿಡ್ತದ. ತಣ್ಣ ಕೂತವ್ರು ಆರಾಮ ಮಾತಾಡ್ಕೋತ ಕೂತಿರ್ತೀರಿ, ಕೈಯಾಗ ಒಂದು ಮೊಬೈಲ್ ಹಿಡ್ದಿರ್ತೀರಿ, ಯಾವಾಗಾರ ಬಟನ್ ಒತ್ತಿ ಏನಾರ ಮೆಸೇಜ್ ಯಾರು ಬಂದವೇನತ್ ನೋಡ್ತಿರ್ತೀರಿ. ದನ್ನಂತ ಒಂದು ಮೆಸೇಜ್ ಬಂತಪ್ಪ, ಏನೋ ಒಂದು ಅನಾಹುತ ಮೆಸೇಜ್. ಅವಾಗ ಏನಾಯ್ತು, ಅವಾಗ ನಾ ಆತ್ಮ ಅದೀನಿ, ನಾ ಹುಟ್ಟವಲ್ಲ, ನಾ ಸಾಯವಲ್ಲ, ನಾ ಪಾಪ ಮಾಡವಲ್ಲ, ನಾ ಪುಣ್ಯ ಮಾಡವಲ್ಲ, ನಾ ಸುಖ ಅನುಭವಿಸವಲ್ಲ, ನಾ ದುಃಖ ಅನುಭವಿಸವಲ್ಲ, ನಾ ಬರವಲ್ಲ, ಹೋಗವಲ್ಲ, ಯಾವಾಗ್ನೂ ಇರವ, ವಿಕಾರಿ ಆಗುವವನಲ್ಲ, ನಾ ನಿರ್ವಿಕಾರಿ ಅಂತೇಳಿ ಇಷ್ಟೆಲ್ಲ ಪಾಠ ಹೇಳಿದ ಅಂತರಾತ್ಮನ ಬೋಧೆ ಮಾಯ ಆಗಿಬಿಡ್ತದ. ಆ ಟೈಮ್ ಒಳಗೆ ಅಲ್ಲೋಲ ಕಲ್ಲೋಲ ಆಗಿ ಅಂತರಾತ್ಮನನ್ನ ನಮ್ಮಿಂದ ಬೇರೆ ಮಾಡುತ್ತದೆ, ಮರೆ ಮಾಡಿಬಿಡುತ್ತು. ಯಾವುದು ಮಾಯೆ. ರಜೋಗುಣದ ಪ್ರಭಾವದಿಂದ ಹೆಚ್ಚಾಗಿ ಕೆಲಸ ಮಾಡಿ ಆಯಾಸ ಹೊಂದಿದ ಮನುಷ್ಯ ಬೇಗ ನಿದ್ದೆಗೆ ಒಳಗಾಗುತ್ತಾನೆ. ಒಳಗ ರಜೋಗುಣ ಇರ್ತದ. ಏನಿರ್ತದ ಈ ರಜೋಗುಣದ ಒಂದಂತಂದ್ರ, ಅವನು ಹೇಳ್ದಂಗ ಎಲ್ಲ ನಡೀತಿತ್ತು ಅಂದ್ರ ಅವನಿಗೆ ಇನ್ನ ಅಧಿಕಾರ ಮಾಡೋ ಬುದ್ಧಿ ಬಂದು ಇನ್ನ ಹೆಚ್ಚು ಮಾಡ್ಕೊತ ಹೋಗ್ತಾನ. ಹೆಚ್ಚು ಮಾಡಿ ದಣಿತಾನ. ಹೇಳ್ದಂಗೆ ಕೇಳ್ಕೊತ ಹೋದ್ರಿ ಅಂದ್ರೆ ನಿಮಗೆ ದಿನ ಹೇಳ್ತೇನೆ, ಎಷ್ಟು ಅಗಲ್ ಮಾಡಿಟ್ಟು ನೋಡಿರಲ್ಲ ಶುದ್ಧ ಬ್ರಹ್ಮ ಪೀಠದ ಪಾಠ 4 ಸಾರಿ ದಿನ 1 ತಾಸು ಕುಂದ್ರವ್ರು ಈಗ 8 ತಾಸು ಕುಂದ್ರಂಗೆ ಮಾಡಿ ಇಟ್ಬಿಟ್ಟೆ. ಹೇಳ್ದಂಗೆ ಕೇಳ್ತೀರಿ ಅಂದ್ರೆ ಇನ್ನೂ 1 ತಾಸು ಮಾಡ್ತೀನಿ, ಇನ್ನ ಮಾಡ್ತೇನೆ, 24 hours ಮಾಡ್ಕೊತ ಹೋಗ್ತೀನಿ. ಇದೇ ರಜೋಗುಣ. ಇಲ್ಲಿ ಏನಾಗ್ತದಂತಂದ್ರೆ ಅಧಿಕಾರ ಮಾಡ್ಕೊತ ಹೋಗ್ತಾನ, ಎಷ್ಟು ಮಾಡಿ ದಣಿತಾನ. ದಣದು ಏನ್ ಮಾಡ್ಲಕತ್ತಾನತ್ತೆ ಗೊತ್ತಿರ್ಲಾರ್ದಂಗ ರೆಸ್ಟ್ ಮಾಡ್ಕೊಳಕ್ ತಾನೇ ರೆಸ್ಟ್ ಆಗಿ ಸುಸ್ತಾಗಿ ಹೋಗ್ಬಿಡ್ತಾನ. ಈ ರಜೋಗುಣದವ ಮಾಡಿ ಸುಸ್ತಾಗೋದು ಒಂದು ಕೆಲಸ. ಒಂದು ವೇಳೆ ಅವನಿಗೆ ಏನಾರ ಎದುರಾಯ್ತು ಅಂತಂದ್ರ ಅದಕ್ಕೆ ಡಬಲ್ ದಣಿತಾನ. ಇನ್ನ ಇಷ್ಟು ನಂದೇನು ನಡೆಯಲಾಗ್ಯದಲ್ಲ ಅಂತ. ಮನೆಯವ್ರ ಮಾತು ಕೇಳಲ್ಲ, ವಾರಿನವ್ರ ಮಾತು ಕೇಳಲ್ಲ, ನನ್ಗೆ ಯಾರು ಕೇಳಲ್ಲ, ನನ್ನ ವಿಚಾರಕ್ಕೆ ಏನು ಬೆಲೆನೇ ಇಲ್ಲಲ್ಲ, ಏನಿದು ಇಷ್ಟೆಲ್ಲ ಸಾಧನೆ ಮಾಡಿ ಯಾರು ಕೇಳೋರೇ ಇಲ್ಲಲ್ಲ, ಭಾಳ ಓದ್ಕೊಂಡವನಿಗೆ ದೊಡ್ಡ ಚಿಂತಿರಿ, ನಂದು ಯಾರು ಕೇಳೋರೇ ಇಲ್ಲಲ್ಲ ಅಂತ. ಇಷ್ಟು ತಿಳ್ಕೊಂಡಿವಿ ಅಂದ್ಮೇಲೆ 10,000 ಮಂದಿಗೆ ಕುಂದಿರಿಸಿ ಹೇಳ್ಬೇಕನ್ನೋದೇ ಎಲ್ಲ ಪಂಡಿತರ ಬುದ್ಧಿ. ಪಂಡಿತನಿಗೆ ಸಭೆಯ ಆಸೆ, ದೊಡ್ಡ ಸಭೆಗಳ ಆಸೆ. ನಾವು ಏನ್ ಸಾಧನೆ ಮಾಡೀವಿ ಅದು ನಮ್ಮ ಮನೆಯಾಗ ನಾವು ಅಡಿಗೆ ಮಾಡ್ಕೊಂಡು ಉಣ್ಣೋದ್ರ ಸಲುವಾಗಿ ಹೊರತು ಮಂದಿ ಸಲುವಾಗಿ ಅಲ್ಲ. ನಮ್ಮ ಮನೆಯಾಗ ನಾವು ಅಡಿಗೆ ಮಾಡ್ಕೊಂಡು ಉಣ್ಣಾಗ ಯಾರ ಬಂದ್ರು ಅಂದ್ರೆ ನೀವೊಂದ್ 2 ತುತ್ತು ಉಣ್ರಪ್ಪ ಅಂತೇಳಿ ಕರ್ಕೊಂಡು ಉಣ್ಣೋದಕ್ಕೆ ಇರ್ತದೆ ಹೊರತು ಇನ್ನೊಬ್ರ ಸಲುವಾಗಿ ಅಡಿಗೆ ಮಾಡೋದು ಇರಂಗಿಲ್ಲ. ಇಲ್ಲಿ ಏನದಪ್ಪ ಅಂತಂದ್ರೆ ಇವನಿಗೇನಾಗ್ತದ, ನಡೀತು ನಡ್ಸ್ಕೊತ ಹೋಗಿ ಜಗ್ಗಿ ಕೆಲಸ ಮಾಡಿನೋ ಹೈರಾಣ ಆತನ. ನಡಿಲಿಲ್ಲ ಅಂತಂದ್ರ ಏನು ನಡೆಯವಲ್ಲ ಅಂತೇಳಿ ಚಿಂತೆ ಒಳಗೆ ದುಃಖ ಪಟ್ಟು ರಜೋಗುಣಿ ಆದವನಿಗೆ ಭಯಂಕರ ಆಯಾಸ ಆಗ್ತದ. ಆಯಾಸ ಹೊಂದಿದ ಮನುಷ್ಯ ಬೇಗ ನಿದ್ದೆಗೆ ಒಳಗಾಗುತ್ತಾನೆ. ನಿದ್ದೆಗೆ ಬಂದ್ಬಿಡ್ತಾನ, ಸುಸ್ತಾತನ. ಮತ್ತೇನದು, ಇದು ತಮಸ್ಸಿನ ಸ್ಥಿತಿ. ಒಂಥರ ಡಾರ್ಕ್ನೆಸ್, ಕತ್ತಲಾಗಿದ್ದವ. ರಜೋಗುಣ ವೃದ್ಧಿ ಆದರೆ ಬರುತ್ತಾ ತಮಸ್ಸಿನ ಸ್ಥಿತಿಗೆ ಇಳಿಯುತ್ತಾನೆ. ತಾಮಸ ಬುದ್ಧಿ ಬಂದ್ಬಿಡ್ತದ.
ನಮಗೆ ಉತ್ತಮ ಮಟ್ಟದ ಜ್ಞಾನ ಕಣ್ಮರೆಯಾದಾಗ ಮನಸ್ಸು ಮೇಲಕ್ಕೆ ಹೋಗಲಾರದೆ ಕೀಳು ಪ್ರವೃತ್ತಿಗೆ ಇಳಿಯುತ್ತದೆ. ನೋಡಿ, ಮ್ಯಾಲ ಹೋಗ್ಲಿಕ್ಕೆ ಆಲಿಲ್ಲ, ಇದು ರಜೋಗುಣ ಜಾಸ್ತಿ ಆಯ್ತಪ್ಪ ಅಂತಂದಾಗ ಮನಸ್ಸು ಏನ್ ಮಾಡ್ತದೆ, ಮೇಲ್ ಹೋಗಂಗಿಲ್ಲ, ಅದು ಒಳ್ಳೆ ತೆಳಗಿಳಿಲಕ್ಕೆ ಹತ್ತಿ ಬಿಡ್ತದೆ. ಅದೋ ಗತಿಗೆ ಹೋಗ್ತದ, ಊರ್ದೋ ಗತಿಗೆ ಹೋಗೋದ್ ಬಿಟ್ಟು. ನಾವು ಸುಖ ಲೋಲುಪ್ತರಾಗಿ ಬಾಹ್ಯ ವಿಷಯಗಳಲ್ಲಿ ಮೋಹಿತರಾಗಿ ಹುಚ್ಚರಾಗುತ್ತೇವೆ. ಹೊರಗಿನ ವಸ್ತುಗಳು ಮೋಹ ಜಾಸ್ತಿ ಮಾಡಿಕೊಂಡು ಅವರದ್ರಾಗೆ ಏನಾಗ್ಬಿಡ್ತೀವಿ, ಹುಚ್ಚರಾಗಿಬಿಡ್ತೀವಿ. ಆ ಮೋಹಿತರಾಗದು ಎಲ್ಲದಕ್ಕೂ ಈ ರಜೋಗುಣನೇ ಕಾರಣ. ರಜೋಗುಣ ಏನೇನ್ ಮಾಡ್ತದ ಅಂತ ಗೊತ್ತಾಯ್ತಲ್ರಿ? ಸಾಕಲ್ಲ, ಇದು ನನ್ನ ರಜೋಗುಣ ಅಂತ ಗುರುತಿಸ್ಕೊಳಕ್ ಗೊತ್ತಾಗ್ತದ ಇಲ್ಲ ಈಗ? ಎಷ್ಟೈತಿ ಟೈಮ್? 8 ಆಯ್ತು. ದುಕಾನ್ ಬಂದ್ ಮಾಡ್ಬಿಡಮ್ಮ. 8 ಆಯ್ತಲ್ಲ, ಸಾಕು. ಆವರಣ ಶಕ್ತಿ ಅಂದ್ರೆ ತಮೋಗುಣ. ನಾಳೆಗೆ ನೋಡಕತ್ರಿ. ಏನ್ ಮತ್ತೆ ಯಾರ್ಯಾರು ಮಾತಾಡೋದಿದ್ರೆ ಮಾತಾಡ್ರಿ. ಒಂದೊಂದು ಗುಣ ಒಂದೊಂದು ದಿನ ತಿಳ್ಕೊಂಡ್ಬಿಟ್ರೆ ಸಾಕು. ರಜೋಗುಣದ ಪ್ರಕ್ರಿಯೆಗ ತಿಳ್ಕೊಂಡ್ರಿ. ನಮ್ಮ ಶಿವರಾಜ್ ಗುರುಗಳಿಗೆ ತತ್ವಪದ ಆಡ್ಲಕ್ಕೆ ಹೇಳ್ರಿ. ಮತ್ತಿನ್ಯಾರ್ಯಾರು ಮಾತಾಡ್ತಿದ್ರೆ ಮಾತಾಡ್ರಿ. ಏನು ಮಾತಾಡೋದಿಲ್ಲ ಅಂತಂದ್ರೆ ಶರಣಾರ್ಥಿ ಹೇಳಿ ಮುಗಿಸ್ಬಿಡ್ರಿ. ಆಂತರಿಕವಾಗಿ ಅಂದ್ರೆ ಮಾನಸಿಕವಾಗಿ ಏನು ಉತ್ಪನ್ನ ಆಗ್ಲಕತ್ತವ ಅವೆಲ್ಲ ರಜೋಗುಣಗಳು. ಇದನ್ನು ತಿಳ್ಕೋಬೇಕು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಇದುವರೆಗೆ ಶುದ್ಧ ಬ್ರಹ್ಮೇಶ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ವಿವೇಕ ಚೂಡಾಮಣಿಯಲ್ಲಿ ಬರುವ ರಜೋಗುಣದಿಂದ ಉಂಟಾಗುವ ಪರಿಣಾಮವನ್ನ ಇದುವರೆಗೆ ತಿಳಿಸಿಕೊಟ್ಟಿದ್ದಾರೆ. ರಜೋಗುಣದಿಂದ ಮನಸ್ಸು ತನ್ನ ಶಕ್ತಿಯಿಂದ ಹೊಸ ರೂಪವನ್ನ ಕಲ್ಪಿಸಿಕೊಳ್ತೈತಿ. ರಜೋಗುಣ ಮನಸ್ಸಿನಲ್ಲಿ ಕ್ಷೋಭೆಯನ್ನ ಉಂಟು ಮಾಡ್ತೈತಿ. ಅದರಿಂದ ಅಲ್ಲಿ ಕಾಮ, ಕ್ರೋಧ, ಲೋಭ, ದಂಭ, ಈರ್ಷೆ, ಮತ್ಸರಗಳು ಹುಟ್ಟುವುದರಿಂದ ಈ ರಜೋಗುಣ ಬಂಧನವನ್ನ ಸ್ಪೀಡ್ ಮಾಡ್ತೈತಿ. ಮೋಕ್ಷ ಸಾಧನೆಗೆ ಪ್ರತಿಬಂಧಕಾರಿ ಆಗ್ತೈತಿ. ಮನಸ್ಸು ಚಂಚಲವಾಗಿ ಅದು ವಿಸ್ತಾರಗೊಳ್ತಾ ಹೋಗ್ತೈತಿ. ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಮಾಯೆ ತನ್ನ ಒಂದು ಕ್ಷೋಭೆಯಾಗಿ ಕಾರ್ಯನಿರತ ಆಗ್ತೈತಿ. ಆಯಾಸ ಹೊಂದಿದ ಮನುಷ್ಯ ನಿದ್ರೆಗೆ ಜಾರ್ತಾನ. ಇದು ತಮೋಗುಣದ ಸ್ಥಿತಿ. ಈಗ ಅಧೋಗತಿಗೆ ಇಳಿತಾನ. ಈ ರಜೋಗುಣದ ಉತ್ಸವ ಆದಾಗ ಅಧೋಗತಿಗೆ ಇಳಿತಾನ ಅಂತ ಹೇಳಿ ಈ ಒಂದು ರಜೋಗುಣದ ಲಕ್ಷಣಗಳನ್ನು ನಮಗೆ ತಿಳಿಸ್ಕೊಟ್ರು. ನಾವು ಅಂಥ ಲಕ್ಷಣವನ್ನ ಹೊಂದೇವ ಏನು ಅಂತ ತಿಳ್ಕೊಂಡು ಅದರಿಂದ ನಾವು ಸದ್ಗುಣಕ್ಕೆ ಹೋಗಾಕ ಪ್ರಯತ್ನ ಮಾಡಿ ಅದನ್ನ ಸಾಧನೆ ಮಾಡಬೇಕು ಅಂತ ಹೇಳ್ತಾ ಈ ಸದ್ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನ ಶುದ್ಧ ಪರಮನಿಷ್ಠ ಸದ್ಗುರು ಶ್ರೀ ಶಿವರಾಜ ಗುರುಗಳು ಒಂದು ತತ್ವಪದವನ್ನ ನಡೆಸ್ಕೊಡ್ಬೇಕಾಗಿ ಕೇಳ್ತಾರೆ.
ಮುಕ್ತಿ ಸುಖವಾದು ದೊರೆಯಲಿಲ್ಲ ಪಾಪಿಗಳಿಗನಲ್ಲ. ಅಂತಾನಿಲ್ಲದ ಮೇಲೆ ಚಿಂತೆ ಇಲ್ಲ, ಬೇರೆ ಸಾಧ್ಯ ಇಲ್ಲ. ಶಾಂತಿಯ ಕಳೆದ ಮೇಲೆ ಚಿಂತೆ ಇಲ್ಲ, ತನ್ನಂತೆ ಎಲ್ಲ. ಲಿಂಗದಾನದ ಮೇಲೆ ಬಂಗವಿಲ್ಲ, ಪಾಪ ಸಂಗವಿಲ್ಲ. ಗವಕದ ಮೇಲೆ ರಂಗನಿಲ್ಲ, ನರಸಿಂಗನಿಲ್ಲ. ಗುರುಪಾದದೋಳು ಮನ ಬೆಳೆಯಲಿಲ್ಲ, ಜನ್ಮ ಹರಿಯಲಿಲ್ಲ. ಚಿರಮುಕ್ತಿ ಸುಖವಾದು ದೊರೆಯಲಿಲ್ಲ, ಪಾಪಿಗಳಿಗನಲ್ಲ. ಸಂಶಯ ಒಳೆಯ ದೇಹ ಬುದ್ಧಿ ಇಲ್ಲ, ಜಗದ ಸುದ್ದಿ ಇಲ್ಲ. ಸಂಸಾರದ ಒಳಗವಾದಿತ್ತು ಇಲ್ಲ, ಮುಂದೆ ಬದ್ದನಲ್ಲ. ಗುರುಶಂಕರ ಹರಿಯನ ಚರಣದಲ್ಲಿ ಸ್ಥಿರವ ನಿಡಿಸಿರಲ್ಲಿ ಮರಣಿ ಜನ್ಮಿಸಲಿ ಧರಣಿಯಲ್ಲಿ ಬೆರವ ಪರಮನಲ್ಲಿ. ಗುರುಪಾದದೋಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ. ಸ್ಥಿರಮುಕ್ತಿ ಸುಖವಾದು ದೊರೆಯಲಿಲ್ಲ, ಪಾಪಿಗಳಿಗನಲ್ಲ. ಜಯ ಜಯ ಗುರುರಾಜ್ ಕಿ ಜೈ. ಶರಣು 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 ಶರಣಾರ್ಥಿ ಗುರು ಶರಣ. ತುಂಬಾ ತುಂಬಾ ಧನ್ಯವಾದಗಳು ಗುರುಗಳಿಗೆ. ಗುರುಶಂಕರಾಜರ ಪದ್ಯ ಗುರುಪಾದಗಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ, ಸ್ಥಿರ ಮುಕ್ತಿ ಪದ ಸುಖವದು ದೊರೆಯಲಿಲ್ಲ. ಗುರುಪಾದ ಸೇವೆ ಮಾಡಿ ಮುಕ್ತಿ ಪಡೆಯಬೇಕು ಅನ್ನೋ ಒಂದು ವಿಷಯವನ್ನ ತಿಳಿಸಿ ಸುಂದರವಾದ ತತ್ವಪದವನ್ನ ನಡೆಸಿಕೊಟ್ಟ ಶಿವರಾಜ್ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ನಿಮ್ಮ ಯಾರಾದ್ರೂ ಮಾತಾಡೋರಿದ್ರೆ ಯಾರು ಗೌರವ ಮಾಡಿ ಮಂಗಲ್ ಮಾಡಿ. ಗೌರವ ಮಾಡಿ ಮಂಗಲ್ ಮಾಡಿ. ಆರತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ. ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ. ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ. ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ. ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ. ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ. ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ. ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ. ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ. ಕಂದನಾಥ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ. ಆರತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ. ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಒಂದು ವಿಶೇಷ ಸೂಚನೆ, ಇವತ್ತು ಗುರುವಾರ ಐತಿ, ಶಿವರಾಜ್ ಗುರುಗಳದ್ದು ತತ್ವಪರದ ಕಾರ್ಯಕ್ರಮ ಐತಿ. ಎಲ್ಲರೂ ತಪ್ಪದೆ ಅಲ್ಲಿ ಭಾಗವಹಿಸಬೇಕಾಗಿ ಪ್ರತಿನಿತ್ಯ ಈ ಪ್ರಕಟಣೆ ಹೇಳ್ಬೇಕು ನೋಡ್ರಿ. ಇವತ್ತೇನದ ಅಂತೇಳಿ ಬಹಳ ಮುಖ್ಯ. ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾರಾಯಣ ಅದ. ಅದು ಅಂತೂ ಯಾರು ಅಟೆಂಡ್ ಆಗ್ತಾ ಇಲ್ಲ, ದಿವ್ಯ ನಿರ್ಲಕ್ಷ್ಯ. ಒಂದ್ ಸ್ವಲ್ಪ ಅಟೆಂಡ್ ಮಾಡಿ ಭಗವದ್ಗೀತಾ ಪಾರಾಯಣದ ಪ್ರಾಕ್ಟೀಸ್ ಮಾಡ್ರಿ.
ಮತ್ತೆ 4 ಗಂಟೆಗೆ ಏನದ ದಿನ ಒಂದೊಂದು ಕಾರ್ಯಕ್ರಮ ಇರ್ತಾವ, ಅದು ಪ್ರಕಟ ಮಾಡ್ರಿ. ರಾತ್ರಿ ಪಾಠ ಆಯ್ತು, ಗೋವಿಂದ ಒಂದ್ ಸ್ವಲ್ಪ ದಿವಸ ನಾಳೆ ಮಾರ್ಚ್ 1ರಿಂದ ಮಾಡ್ಬೇಕತ್ ಮಾಡಿವಿ. ಜಲ್ದಿ ಮುಗೀತು. ಇದ್ರದ್ದು ಇದು ಯಾರ್ದು ರವಿಶಂಕರ್ ಗುರೂಜಿ ಆರ್ಟ್ ಆಫ್ ಲಿವಿಂಗ್, ಅದು ಮುಗೀತು ಅಂತಂದ್ರ ಮತ್ತೆ ಸ್ಟಾರ್ಟ್ ಮಾಡೋಣ ರಾತ್ರಿ ಪಾಠ. ಶನಿವಾರ ಸಂಗೀತ ಹೇಳ್ಕೊಡಕ್ ಆಗಲ್ಲ ಅಂತಾನೆ. ಆಗವ್ರು ಮಾಡ್ಲಿ, ಆಲಿಲ್ಲ ಅಂತಂದ್ರೆ ನಮ್ದಂತೂ ಇರ್ತದಲ್ಲ, ನಾವು ಮಾಡ್ಕೊತಿರ್ತೀವಿ. ಅವ್ರು ಬಂದಾಗ ಅವ್ರದ್ದು ವಿಶೇಷ, ನಮ್ಮದು ಸಾಮಾನ್ಯ. ನಮ್ದು ಎಲ್ಲಾ ಕಾಲದಲ್ಲಿ ಇರೋದು. ಅವ್ರು ಬಂದ್ರೆ ವಿಶೇಷಕ್ಕೆ ಅವಕಾಶ ಕೊಡ್ತೀವಿ, ಅವ್ರಿಲ್ಲ ಅಂದ್ರೆ ನಮ್ದು ಇದ್ದೇ ಇರ್ತದೆ. ಓಕೆ, ಮತ್ತೆ ಏನ್ ಮಾಡ್ತೀರಿ ಅವಾಗ? ಈಗ ನೀವೇ ಪ್ರಾಕ್ಟೀಸ್ ಇಲ್ರಿ, ನೀವು ಪ್ರಾಕ್ಟೀಸ್ ಮಾಡ್ತೀರಲ್ಲ, ಏನದು ಅವ್ರೇನ್ ಹೇಳ್ಯಾರ ಅದೇ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೀವು ಪ್ರಾಕ್ಟೀಸ್ ಕ್ಲಾಸ್ ಮಾಡ್ತೀರಿ ಸಂಗೀತದ್ದು. ಅನ್ಕೋತ ಕುಂದ್ರದಪ್ಪ, ಸರಿ ಈಗ ಮಕ್ಕಳ ಮೂಗನಾಕ ಧ್ಯಾನ ಮಾಡಾಗ ಇದು ಬಹಳ ಚಂದ ಕಲ್ಸ್ಯಾರ್ರಿ ಅವರು, ಚಂದ ಹೇಳ್ಯಾರ. ಅದು ಎಲ್ಲರೂ ನೀವು ಧ್ಯಾನ ಮಾಡಾಗ ಇದು ಉಪಯೋಗ ಮಾಡ್ಕೊಳ್ರಿ. ಬ್ಯಾರೆ ಏನಾರ ಮಾಡ್ಕೋತ ಕುಂದ್ರಬೇಡ್ರಿ, ಸುಮ್ ಗಪ್ ಕುಂದ್ರಾಗ ಇದೇನು ಆರೋಹಣ, ಹವ ತುಂಬಕತ್ ಮತ್ತ ವಾಪಸ್ ಇದು ಅವರೋಹಣ, ಆರೋಹಣ ಅವರೋಹಣ. ಹಿಂಗ್ ಮಾಡ್ಕೋತ ಕೂತ್ರಾಯ್ತು. ಮನ್ಯಾಗ ಎಲ್ಲರಿಗೂ ಅದು ಕೇಳಕ್ನು ಚಂದ ಅನಿಸ್ತದ, ನಮಗ್ನು ಒಳಗ್ ಬಹಳ ಆನಂದ ಆತು. 15-20 ನಿಮಿಷ ಇದು ಮಾಡ್ರಿ. ಸರಿ ಗ ಮ ಪ ದ ನೀ ಸ ಒಳಗ್ ಹವಾ ತುಂಬ್ಕೋತ ಒಬ್ಬಿ ಬಿಡ್ತೀರಿ, ಮತ್ ಹವಾ ಬಿಡೋದು. ಸ ನೀ ದ ಪ ಮ ಗ ರೀ ಸ ರಿ ಗ ಮ ಪ ದ ನೀ ಸ ನೀ ದ ಪ ಮ ಗ ರೀ ಸ. ಹಿಂಗ್ ಮಾಡಿದ್ರ ಒಳಗಿಂದು ಪ್ರಾಣಾಯಾಮ ಬಹಳ ಚಂದ ಆತು. ಧ್ಯಾನಕ್ಕೆ ಯೂಸ್ ಮಾಡ್ಕೊಳ್ರಿ. ಅದು ಧ್ಯಾನ ಮಾಡಿ ಪ್ರಾಕ್ಟೀಸ್ ಮಾಡಿಸ್ರಿ. ಅದ್ ರೆಕಾರ್ಡಿಂಗ್ ಕಳ್ಸಿನಲ್ಲ ಸಂಗೀತದ. ನೀವು ಪ್ರಾಕ್ಟೀಸ್ ಮಾಡಿಸಿರಿ. ನೀವು ಪ್ರಾಕ್ಟೀಸ್ ಟೀಚರ್ ನೀವು ಅದಕ್ಕ. ಏನು ಪ್ರತಿ ಸಲನೂ ಆಧ್ಯಾತ್ಮ ಹೇಳ್ಕೊತ್ ಕುಂದ್ರದಿಲ್ಲ, ಬ್ಯಾರೆ ಬೇರೆ ಆಕ್ಟಿವಿಟೀಸ್ ಮಾಡ್ಬೇಕು ಹಂಗೆ. ಆನಂದ ಹೊಂದ್ಬೇಕು, ಮಜಾ. ಸಂಗೀತದ ಬಗ್ಗೆ ಅವ್ರೇನು ಅದೇನು ದೊಡ್ಡದು, ಅದೇನು ರಾಕೆಟ್ ಸೈನ್ಸ್ ಏನದು ಸರಿಗಮ ಪದನಿಸ ಅನ್ನೋದು ಅನ್ಕೋತ ಕುಂದ್ರದಪ್ಪ. ಮುಂದೆ ಕಷ್ಟ ಬಂದಾಗ ನೋಡಮ್. ಈಗ ಸದ್ಯಕ್ಕಂತೂ ಸರಳವಾದದ್ದು 1-2 ಹೇಳ್ಯಾರ. ಅದಿಷ್ಟು ಮಾಡಿಸ್ಲಿಕ್ಕೆ ಏನಾಗಿದೆ? ನೀವು ಒಂದ್ಸಾರಿ ಕುಂತು ಅವ್ರು ಏನ್ ಕಲ್ಸಾರ ಈಗ ನಿಮಗೆ ರೆಕಾರ್ಡ್ ಮಾಡಿ ಕಳಿಸಿನ್ ನೋಡ್ರಿ. ಈಗ ಆಲ್ರೆಡಿ ಕಳಿಸಿರಲ್ಲ, ಅದನ್ನೇ ನೀವು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೆ ಅದನ್ನ ಪ್ರಾಕ್ಟೀಸ್ ಕ್ಲಾಸ್ ನಂದು ತಗೊಳ್ರಿ. ಇವತ್ತು ಮೇಡಮ್ ಅವ್ರು ಬರಲ್ಲ, ನಾ ಪ್ರಾಕ್ಟೀಸ್ ಮಾಡಿಸ್ತೀನಿ. ಏನತ್ತ ನಾಗರತ್ನಮ್ಮ ಅವರು ಸಂಗೀತ ಗಾನ ವಿಶಾರದೆ ಅಂತ ಹಾಕ್ಬಿಡ್ತೀವಿ ನಾವು ನಾಳೆ. ಸರಿ, ಏನ್ ಮಾಡ್ಲಕ್ ಬರಂಗಿಲ್ಲ, ಎಲ್ಲ ಮಾಡ್ಲಕ್ ಬರ್ತ. 4 ಗಂಟೆಗೆ ಇರ್ತದ್ರಿ ಶನಿವಾರ ದಿವಸ. ಪ್ರತಿ ಶನಿವಾರ ಸಂಗೀತ ಎಷ್ಟು ನಿಮಗ್ ಹಾಡ ವಚನ ಏನ್ ಬೇಕಾದ ಕಲಿಸ್ತಾರ. ಸಂಗೀತ ಟೀಚರ್ ಬೆಂಗಳೂರವ್ರು ಬರ್ತಾರ. ಪ್ರಭಾ ಇನಾಮದಾರ್ ಅಂತ ನಮ್ಮ ಮಗಳೇ ಆಗ್ಬೇಕು. ಅವ್ರ ಮಾವ ನಮ್ಮ ತಾಯಿ ಅಣ್ಣ ಅಂತಂದಾರ, ದೊಡ್ಡಪ್ಪ ಸಣ್ಣಪ್ಪದಾರ ಮಕ್ಕಳು.
ಅವ್ರ ಮನಿತನನು ಇನಾಮದಾರ ಮನಿತನ, ನಮ್ಮ ಮನಿತನನು ಇನಾಮದಾರ. ನಮ್ದು ಇನಾಮದಾರದ ಭೂಮಿ ಎದಕ್ಕಂತಂದ್ರ ಶರಣ ಬಸವೇಶ್ವರ ಪುರಾಣ ಬರೆದದಕ್ಕೆ ನಮ್ದು ಇನಾಮಿ ಭೂಮಿ ಕೊಟ್ಟಾರ. ಈ ಭಾರತ ಸ್ವಾತಂತ್ರ್ಯ ಆದ್ಮೇಲೆ ಈ ಹೈದರಾಬಾದ್ ನಿಜಾಮ ಈ ಸ್ವಾತಂತ್ರ್ಯ ಚಳವಳಿ ಒಳಗೆ ಅವ ಭಾಗವಹಿಸಲಾರದೆ ತಂದ್ ಹಂಗೆ ಇಟ್ಕೊಂಡು ಕೂತ್ ಬಿಟ್ಟಿದ್ದ. ಬಿಡಂಗಿಲ್ಲ, ನಂದು ಹೈದರಾಬಾದ್ ನಾ ಹಿಂಗೆ ಇಟ್ಕೋತೀನಿ ಅಂತ ಹೇಳಿ. ಅದಕ್ಕ ತಂದೆ ಒಂದು ಗೋರ್ಮೆಂಟ್ ರಚನೆ ಮಾಡಿ ರಜಾಕರು ಅಂತೇಳಿ ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟ ಮಿಲಿಟರಿ. ಅವರಿಗೆ ಸ್ವಾತಂತ್ರ್ಯದ ನಂತರ ಅವಂದು ಮಿಲಿಟರಿ ಅದು ರಜಾಕರ್ದು. ಅವರು ಈ ಒಂದು ಸ್ವಾತಂತ್ರ್ಯ ಚಳವಳಿ ಎಲ್ಲಾ ಕಡೆ ಸ್ವಾತಂತ್ರ್ಯ ಸಿಕ್ಕದ, ನಂಬಲ್ಲಿ ಯಾಕೆ ಆಗಿಲ್ಲ ಅಂತೇಳಿ ಅಂದ್ರೆ ಸಿಕ್ಕವರಿಗೆಲ್ಲ ರಸ್ತೆ ಮೇಲೆ ಹೋಗುವ ಬಸುರು ಹೆಣ್ಣು ಮಕ್ಕಳ ಹೊಟ್ಟೆ ಕೊಯ್ದು ಆ ಹೊಟ್ಟೆ ಒಳಗಿನ ಕೂಸು ತಗೊಂಡು ಬಂದೂಕಿನ ತುದಿಗಿಟ್ಟು ಢಾಮ್ ಅಂತ ಹೊಡೆದು ಬಿಡೋದು. ಇಷ್ಟು ಇದು ಮಾಡ್ಯಾರ ಅವ್ರ ರಜಾಕರ್ ಹಾವಳಿ ಅಂತ ಹೇಳಿ. ಆ ರಜಾಕರಿಗೆಲ್ಲ ವಿರುದ್ಧವಾಗಿ ಇವರು ಸೀಕ್ರೆಟ್ ಆಗಿ ಇವ್ರು ಯಾರು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಮಿಲಿಟರಿ ತಗೊಂಡು ಬಂದು ಅವ್ರಿಗೆ ಇವರೆಲ್ಲ ಸಪೋರ್ಟ್ ಮಾಡ್ಯಾರ. ಈಗೇನು ಪ್ರಭಾ ಇನಾಮದಾರ ಮಾವವ್ರ ಫ್ಯಾಮಿಲಿ ಅದ, ಸರ್ದಾರ್ ಶರಣಗೌಡ ಅಂತೇಳಿ ಅವರೆಲ್ಲ ಹೆಸರುಗಳು. XMLA ಅವ್ರು ಗುಲ್ಬರ್ಗದ. ಅವ್ರ ತಮ್ಮ RS ಇನಾಮದಾರ್ ಅಂತ ಹೇಳಿಕೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿದು ಡೈರೆಕ್ಟರ್ ಕೇಳಿರ್ತೀರಿ ನೀವು ಹೆಸರು, RS ಇನಾಮದಾರ್. ಯಾವ ಪೊಲೀಸ್ ಸ್ಟೇಷನ್ ಯಾವ SP ಆಫೀಸಿಗೆ ಹೋದ್ರೂ ಅವ್ರಿಗೆ ದೊಡ್ಡ ಗೌರವ, ಫಾರೆನ್ಸಿಕ್ ಲ್ಯಾಬೊರೇಟರಿ ಡೈರೆಕ್ಟರ್ ಅಂತೇಳಿ. ಇವೆಲ್ಲ ಅಪರಾಧ ವಿಭಾಗಗಳಲ್ಲಿ ಸತ್ತವರು ಇದಾಗಿರ್ತಾರಲ್ಲ ಅವ್ರದೆಲ್ಲ ಇವು ಇನ್ವೆಸ್ಟಿಗೇಷನ್ ಸೈಂಟಿಫಿಕ್ ಟೆಸ್ಟ್ ಮಾಡ್ತಾರಲ್ರಿ, ಅದೆಲ್ಲ ಗೊತ್ತದಲ್ಲ ನಿಮಗೆ. ಫಾರೆನ್ಸಿಕ್ ಲ್ಯಾಬೊರೇಟರಿ ಬೆಂಗಳೂರಾಗದಲ್ಲ, ಅದರ ಡೈರೆಕ್ಟರ್ ಅವ್ರು ಇದ್ದು ರಿಟೈರ್ ಆಗಿ ಎಕ್ಸ್ಪೈರ್ ಆಗ್ಯಾರ. ಅವರು ನಮ್ಮ ತಂದೆಯವರು, ಅವರು ಕ್ಲಾಸ್ಮೇಟ್ಸ್. ಪ್ರಭಾ ಇನಾಮದಾರ್ ಅವ್ರ ಸೊಸಿ. ಸಿಕ್ಕಾಪಟ್ಟೆ ಆಸ್ತಿ ಅದ ಗುಲ್ಬರ್ಗದಾಗ. ಜಗದೀಶ್ ಅಂತ ಅವ್ರು ಮೇಂಟೈನ್ ಮಾಡ್ತಾರೆ, ಇವ್ರು ಸಂಗೀತ ಕ್ಲಾಸ್ ಹೇಳ್ತಾರೆ. ಎಲ್ಲ ಒಂದೇ ಫ್ಯಾಮಿಲಿ ಅವರು. ಅವರು ಸ್ವಾಮಿಯರು. ಇನಾಮದಾರನ ಯಾರ ತುರುಕರ ತಿಳ್ಕೊಂಡಿರಿ ಎಲ್ಲರೇ. ರೇವಣ ಸಿದ್ದಯ್ಯ ಇನಾಮದಾರ್ ಅವ್ರ ಮಾವನ ಹೆಸರು. ಅವರು ಶರಣಗೌಡ ಇನಾಮದಾರ್ ಅವರು ಸ್ವಾಮಿಯರು. ಎಲ್ಲ ರೀತಿಲಿಂತ ಸರ್ವ ಸಂಪನ್ನ. ಅವ್ರ ಮಕ್ಕಳೆಲ್ಲ ಫಾರೆನ್ದಾಗ ಅದಾರ. ಪ್ರಭಾ ಇನಾಮದಾರನ್ ಮಕ್ಕಳು ಮತ್ತೆ RS ಇನಾಮದಾರ್ ಮಕ್ಕಳು ಫಾರೆನ್ದಾಗ ಅದಾರ. ಎಲ್ಲ ಫಾರೆನ್ದಾಗ, ಯಾರು ಇಲ್ಲಿ ಇಲ್ಲ ಅವ್ರು ಇಂಡಿಯಾದಾಗ. ಅವ್ರೇನ್ ಮಾಡ್ಬೇಕು, ಇಂಥವೇ ಮಾಡ್ಬೇಕು. ಸಂಗೀತ ನೃತ್ಯ ಕಲೆ ಮಾಡಿ ಸಂತೋಷ ಪಡ್ಬೇಕು. ಓಕೆ, ಎಲ್ಲರಿಗೂ ಶರಣಾರ್ಥಿ. ಸ್ವಲ್ಪ ಬೆಂಗಳೂರಾಗಿದ್ದವರು ಒಬ್ರಿಗೊಬ್ರು ಭೇಟಿ ಆಗ ಕೆಲಸ ಮಾಡ್ಬೇಕು ನೋಡ್ರಿ. ನಮ್ಮ ಗಂಗಾಧರ್ ಗುರುಗಳು ಮತ್ತಾರು, ನಮ್ಮ ಶಿವರಾಜ್ ಗುರುಗಳು, ಚಿಕ್ಕೀರಪ್ಪ ಅವರು, ಈ ಪ್ರಭಾ ಇನಾಮದಾರು ವಾರಕ್ಕೊಂದು ಸಾರಿ ಆದ್ರೂ ಎಲ್ಲರೂ ತಿಂಗಳಿಗೊಮ್ಮೆ ಆದ್ರೂ ಎಲ್ಲರೂ ಅಸೋಸಿಯೇಟ್ ಆಗಿ ನೀವು ಬೆಂಗಳೂರಾಗ ಒಂದು ಶಕ್ತಿ ತಯಾರು ಮಾಡಬೇಕು, ಕ್ರಿಯೇಟ್ ಮಾಡಬೇಕು. 4 ಮಂದಿ ಹೋಗಿ 8 ಮಂದಿ ಆಗ್ತೀರಿ. ಅಲ್ಲಿ ಅದರ ಇನ್ನ ಬೇರೆ ಬೇರೆಯವ್ರ ಹೆಸರುಗಳು ಹೇಳ್ತೀನಿ, ಅವರಿಗೂ ನೀವು ಕರ್ಕೋಬಹುದು. ನಮ್ಮ ಶುದ್ಧ ಬ್ರಹ್ಮ ಪೀಠದಾಗ ಇದ್ದವ್ರೆ ಅವರೆಲ್ಲ. ಅಶೋಕ್ ಮೋದಿ ಅಂತದಾರ, ಮತ್ತ ಕಲ್ಯಾಣ್ ಶೆಟ್ಟಿ ರಿಟೈರ್ ಆಗಿ ಕುಂತಾರ. BMTCದವ್ರು ರಿಟೈರ್ ಆದ್ರಲ್ರಿ ಅವರು, ರಿಟೈರ್ ಆಗ್ಯಾರ. ಅದೇ ಸೇಮ್ ನಮ್ದು ಅವ್ರದ್ದು ಸೇಮ್ ರಿಟೈರ್ಮೆಂಟ್ ಇತ್ತು. ಅವ್ರ ಅದರ. ಇನ್ನೊಬ್ರು ಶಿವಪ್ಪ ಅಂತ ಹೇಳಿಕೆ ಹಾಸ್ಟೆಲ್ ವಾರ್ಡನ್ ಅದರ. 5,000 ಮಂದಿ ಹಾಸ್ಟೆಲ್ ಇಟ್ಟು ಮೇಂಟೈನ್ ಮಾಡ್ತಾರ. ಶಿವಪ್ಪ ಅಂತ ಹೇಳಿದಾರ ಬೆಂಗಳೂರಾಗ. ಅವ್ರು ಯಾವಾಗಾರ ಬರ್ರಿ ನಮ್ಮ ಆಶ್ರಮದಾಗ ಇದ್ದು ಬಿಡ್ರಿ, ಇಲ್ಲೇ ನಮ್ಮ ಹುಡುಗರಿಗೆ ಪ್ರವಚನ ಹೇಳ್ಕೊತೀರ್ರಿ ಅಂತ ಹೇಳಿಕೆ ಅವರು ಕರೀತಾರ. ಶಿವಪ್ಪ ಅಂತದಾರ. ಬೆಂಗಳೂರಾಗ ಭಾಳ ಮಂದಿ ಅದಾರ. ನಾವು ಬೆಂಗಳೂರಾಗ ಸಂಘಟನೆ ಮಾಡ್ತೀವಿ ಅಂತ ನೀವು ಮುಂದಾದ್ರಿ ಅಂದ್ರೆ ನಾವು ನಿಮ್ಗೆ ಮಾಹಿತಿಗಳು ಕೊಟ್ಕೊತ ಹೋಗ್ತೀವಿ. ನೀವು ವಾರಕ್ಕೊಂದ್ಸಾರಿ ತಿಂಗಳಿಗೊಂದ್ಸಾರಿ ಆದ್ರೂ ಶುದ್ಧ ಬ್ರಹ್ಮ ಪೀಠ ಅಂತ ಇಟ್ಕೋರಿ. ಏನ್ ಶುದ್ಧ ಬ್ರಹ್ಮ ಪೀಠ ಅಂತ ಹೆಸರು ಇಡ್ಬೇಕಾಗಿಲ್ಲ, ನಿಮ್ಮದೇ ಒಂದು ಪೀಠದ ಹೆಸರು ಇಟ್ಕೋರಿ. ಬೆಂಗಳೂರವ್ರೆ ಇಟ್ಕೊಂಡ್ಕೆ ಒಂದು ಶಕ್ತಿ ತಯಾರು ಮಾಡ್ಕೊಳ್ರಿ. ಸುಮ್ಮನೆ ಕೆಲ್ಸಕ್ಕೆ ಬರ್ಲಾರ್ದವರೆಲ್ಲ ಸಂಘಟನೆ ಮಾಡ್ಲಿಕ್ಕತ್ತಾರ. ನೀವು ಇಂಥ ತತ್ವಜ್ಞಾನಿಗಳಾಗಿ ಏನೂ ಮಾಡಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು? ನಿಮ್ಮದು ಒಂದು ಸಂಘಟನೆ ಮಾಡ್ರಿ. ಬೆಂಗಳೂರಾಗ ಕೇಂದ್ರ ಸ್ಥಾನ ಅದ. ಎಲ್ಲಿ ಹೋಗ್ಬೇಕು? ನಿಮ್ಮ ಶಂಕರಾನಂದ ಆಶ್ರಮ ಅಂತೂ ಚಿಕ್ಕಿರಪ್ಪ ಅವ್ರದ್ದು ಯಾವಾಗಲೂ ಖಾಲಿನೇ ಇರ್ತದೆ. ಅಲ್ಲೇ ಆಶ್ರಮದಾಗೆ ಇದ್ದು ನೀವು ಪ್ರವಚನ ಮಾಡ್ತೀರಿ ಅಂದ್ರೂ ಅವಕಾಶ ಕೊಡ್ತಾರ. ಅಲ್ಲಿ
ನನಗೆ ಹೇಳ್ಯಾರ ಬಂದು ಇಲ್ಲಿರು ಅಂತೇಳಿ. ಹಾಗೆ ಈಗ ಏನದೇನು ಒಂದಾಗುನ ಒಂದು ಇವೇ ಚಾಲು ಆಗ್ಯಾವ. ಒಟ್ಟು ಮುಗಿವಲ್ಲು, ಜಲ್ದಿ ಮುಗಿಸಿ ಕಡಿಗೆ ಆಗ್ಬೇಕಂತೀನಿ. ಹಿಂಗೆ ಸುಂಬಳದಾಗ ನೊಣ ಅಳ್ಳಾಡ್ದಂಗೆ ಇಲ್ಲೇ ಅಳ್ಳಾಡ್ಕೊತ ಕೂತೀನಿ ಅದ್ರಾಗ. ಜಲ್ದಿ ಮುಗಿತಾವೇನಂತಂದ್ರೆ ಕಚ್ಚೋ ಮಕ್ಕಳು ಸುಮ್ಮನೆ ಪೆಂಡಿಂಗ್ ಇಟ್ಕೊಂಡು ಕುಂದ್ರ ಕೆಲಸಗಳು. ಅದು ಎಲ್ಲಿ ಹೆಣ್ಣು ನೋಡ್ಲಕ್ಕೆ ತಯಾರಿಲ್ಲ, ಮದುವೆ ಮಾಡ್ಕೊಳಕ್ ತಯಾರಿಲ್ಲ. ಇದು ಈಗ ಡೆಲಿವರಿ ಆಗಿ ಬಂದು ಇದೊಂದು 6 ತಿಂಗಳ ಪ್ರಾಜೆಕ್ಟ್ ಅದು ಎಲ್ಲ. ಹಿಂಗೆ ಮುಗಿದವನದ್ರಾಗೆ ಮತ್ತೊಂದು ಚಾಲು, ಇದು ಯಾವಾಗ ಮುಗಿತದ ಅನ್ನಂಗೆ ನಾವು ಕೈಕೊಂಡು ಕೂತೀವಿ. ಬೇಸರ ಬಂದ್ಬಿಟ್ಟದ. ಬಂಧನ ಈ ಚಿತ್ರ ಬಂಧನ. ಇದು ಕತ್ತಿಗತ್ಲೆ ಎಲ್ಲ ಹೊತ್ತು ಕೆಲಸ ಮಾಡ್ಬೇಕು, ಅಲ್ಲಿ ಹೆಸರಾಗವ್ರೆ ಬೇರೆಯವ್ರು ಆತಿರ್ತಾರೆ. ಇದೇ ದೊಡ್ಡ ಸಮಸ್ಯೆ. 60-70 ಮಂದಿ ಶುದ್ಧ ಬ್ರಹ್ಮ ಪೀಠದವ್ರು ಕೂಡಿ ಗುದ್ದಾಡಿ ಏನೆಲ್ಲ ಜಮಾಯಿಸ್ಕೊಂಡು ಮಾಡಿದೆವು. ಅವ್ರು ನಮ್ಮ ತವ್ರ ಮನೆಯವ್ರು ಅಡಿಗೆ ಮಾಡ್ಯಾರ, ತವ್ರ ಮನೆಯವ್ರು ಬಂಗಾರ ಕೊಟ್ರ. ಇಂಥವೆಲ್ಲ ಸುಮ್ಮನೆ ಕೆಲಸ ಬರ್ಲಾರ ಸುಳ್ಳ ಮಕ್ಕಳಿಗೆ ಅಲ್ಲಿ ಹೊಗಳಿ ಫೇಮಸ್ ಮಾಡ್ತಾರೆ. ನಾವು ಹೈರಾಣಾಗಿ ಮಾಡಿದವ್ರು. ಅದಕ್ಕೆ ಈಗ ಯಾರ್ಯಾರು ಮಾಡ್ಕೋರಿ ಮಕ್ಕಳ ಮುಂದಿಂದ ನಮಗೆ ಸಾಕು ಬಿಟ್ಬಿಟ್ರೆ ಅಂತ ಹೇಳ್ಬಿಟ್ಟಿನಿ ನಾನೀಗ. ಪಾಲ್ತು ನನ್ನ ಮಕ್ಕಳು ಸುಮ್ಮನೆ ಫೇಮಸ್ ಹೊಲಕ್ಕೆ ಹೋಗ್ತಿರ್ತಾರೆ, ಕೆಲಸಕ್ಕೆ ಬರ್ಲಾರ ಸುಳ್ಳ ಮಕ್ಕಳು. ಏನ್ ಮಾಡ್ತೀರಿ ಅಲ್ಲ. ಹಿಂಗೆ ನಾವು ಶುದ್ಧ ಬ್ರಹ್ಮ ಪೀಠದವರು ಶುದ್ಧವಾಗಿ ಉಳಿಬೇಕಂತಂದ್ರ ಇವ್ರ ಕಾಲಾಗ ನಾವೆಲ್ಲ ಅಶುದ್ಧ ಆಗಕತ್ತೀವಿ. ಎಲ್ಲನೂ ಸಂಭಾಳಿಸ್ಕೊಂಡು ಹೋಗ್ಬೇಕಲ್ಲ. ಈ ಜವಾಬ್ದಾರಿ ಅನ್ನೋದು ಅಂದ್ಮೇಲೆ ಇದನ್ನು ಮಾಡ್ಬೇಕು, ಅದನ್ನು ಮಾಡ್ಬೇಕು. ಅದಕ್ಕೆ ಭಗವದ್ಗೀತೆ ಒಳಗೆ ನನಗೆ ಏನೂ ತಿಳಿದಿಲ್ಲ, 2 ಶಬ್ದ ತಿಳಿದಾವ. ನಿನ್ ಕರ್ಮ ನೀ ಮಾಡು, ಮಾ ಶುಚ ಅಂತ ಅಂದೇನು ಒಂದ್ ಕಡೆ. ಮಾ ಶುಚ ಅಂದ್ರೆ ಏನು ದುಃಖ ಪಡಬೇಡ, ಸಿಟ್ಟಿ ಬರಬೇಡ, ಅದು ಹಿಂಗೆ ಇರ್ತದ ಹೊಲ್ಸ. ನಿನ್ ಕರ್ತವ್ಯ ನೀ ಮಾಡ್ಕೋತಿರು ಅಷ್ಟೇ, ಉಳಿದೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅದ್ರಾಗಂತ. ತಲೆ ಕೆಡ್ಸ್ಕೊಳಾರ್ದಂಗೆ ಕರ್ತವ್ಯ ಮಾಡ್ಕೋತಿರು ಅದ್ರಾಗ ಆಟೆ. ಯಾವಾಗ್ನೂ ಅದು ತಲೆ ಕೆಡ್ಸಂತ ಕೆಲಸನೇ ಇರ್ತಾವ ಅದ್ರಾಗ. ತಲೆ ಕಿಟ್ ಹಿಡಿಯತ್ತಾವ, ತಲೆ ಕೆಡ್ಸೋ ಕೆಲಸನೇ ಇರ್ತಾವ. ಹಿಂಗಾಗಿ ಯಾವ್ದಾರ ಸಲುವಾಗಿ ನೀ ತಲೆ ಕೆಡ್ಸ್ಕೊಳಾರ್ದಂಗ ಸುಮ್ ನಿನ್ ಕರ್ತವ್ಯ ಮುಂದೆ ನೋಡಿ ಮಾಡ್ಕೊತ ಹೋಗು ಅಂತ ಹೇಳಿ ಕೃಷ್ಣ ಹೇಳೋಣ. ಅದೊಂದು ಭಗವದ್ಗೀತೆದಾಗ ಅದೊಂದು ತಿಳಿದು ನನಗೆ. ಸುಮ್ ಮಾಡ್ಕೊತ ಹೋಗೋದು ಆಟೆ. ಗೋ ಆನ್ ಡೂಯಿಂಗ್ ವಿದೌಟ್ ಎನಿ ಫೀಲಿಂಗ್. ಅದೇ ಮತ್ತೆ ಏನು ಯಾವ್ದು ಫೀಲಿಂಗೇ ಇಲ್ಲ ಅಂದ್ಮೇಲೆ ಅಪೇಕ್ಷೆನೂ ಒಂದು ಫಲ ಅದಲ್ಲ, ಯಾವುದೂ ಇಲ್ಲ. ವಿದೌಟ್ ಎನಿ ಫೀಲಿಂಗ್ ಗೋ ಆನ್ ಡೂಯಿಂಗ್. ಇದು ಕೃಷ್ಣನ ಒಂದು ಇದು. ಈ ಸಂಸಾರದೊಳಗೆ ಹೆಂಗಿರ್ಬೇಕಂದ್ರೆ ಸುಮ್ಮ ಹೋಗಿ ಮಾಡ್ಕೊತಾವ, ಯಾವುದು ಫೀಲ್ ಮಾಡ್ಕೊಳಕ್ ಹೋಗಬೇಡ, ಎಲ್ಲ ಹಿಂಗೆ ಇರ್ತಾವ. ಏನ್ರಿ? ಅಲಕ್ ನಿರಂಜನ್. ನಮ್ಮನ್ ಬಿಟ್ಟು ಒಂದ್ ಹೆಜ್ಜೆನು ಏನು ಮಾಡ್ಲಕ್ ಆಗಂಗಿಲ್ಲ. ಎಲ್ಲ ನಮ್ಗೆ ಕತ್ತಿಗತ್ಲೆ ಬಳಸ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೊಂಡು ಲಾಸ್ಟಿಗೆ ಕಳಸ ಇಡಾಗ ಯಾರೋ ಒಬ್ರು ಬಂದು ಇಟ್ಟು ಬಿಡ್ತಾರ. ಆಯ್ತು ಅವರೇ ಮಾಡ್ಯಾರ ಎಲ್ಲ ಅನ್ನಂಗೆ ಇಟ್ಟು ಬಿಡ್ತಾರೆ. ಗ್ರೌಂಡ್ ವರ್ಕ್ ಎಲ್ಲ ನಮ್ಲಿಂದ ಮಾಡ್ಕೊಂಡು ಲಾಸ್ಟಿಗೆ ಬರ್ತಾರ ನೋಡ್ರಿ ಅವ್ರು ಮಾಡ್ಲಕ್. ಈಗ ಎಲ್ಲಿ ಇರಂಗಿಲ್ಲ, ಅವ್ರಿಗೆ ಕರ್ಕೊಂಡು ಮಾಡಕ್ ಅವ್ರು ಯಾರು ಬರಲ್ಲ. ಈಗ ಇಲ್ಲೆಲ್ಲ ಒಟ್ಟು ನಾವು ಮಾಡ್ಬೇಕು, ಆಮೇಲೆ ಅವ್ರು ಬರ್ತಾರೆ. ಅವರೇ ಮಾಡ್ಯಾರ ಅಂತ ಹೇಳ್ಬಿಡ್ತಾರೆ. ಅವ್ರು ನೀ ಏನ್ ಮಾಡಿದೆ ಅಂದ್ಬಿಡ್ತಾರ ಲಾಸ್ಟಿಗೆ. ಅಟ್ಟಿಕ್ಕವ್ರಿಗಿಂತ ಬಟ್ಟಿಕ್ಕವ್ರ ಮೇಲ. ಬಾರಿ ಅದು ನಿಮ್ಮ ಲ್ಯಾಂಗ್ವೇಜ್. ಅಡಿಗೆ ಮಾಡಿ ಊಟಕ್ಕೆ ಹಾಕೋರ್ಕಿಂತ ಇವರಿಂದ ಆರ್ತಿ ತಗೊಂಡು ಬಟ್ ಇಡ್ತಾರಲ್ಲ, ಅಟ್ಟಿಕ್ಕವ್ರಿಗಿಂತ ಬಟ್ಟಿಕ್ಕವ್ರಿಗೆ ಫೇಮಸ್ ಮಾಡ್ತಾರೆ ಅವಿವೇಕಿಗಳು. ಇವತ್ತು ಏನ್ ಮಾಡ್ಬೇಕು ಈಗ? ಅಟ್ಟಿಕ್ಕವ್ರೆಲ್ಲ ನಾವು ಅಟ್ಟಿಕ್ಕರ ಅದು ಬಟ್ಟಿಕ್ಕವ್ರಿಗೆ ಫೇಮಸ್ ಮಾಡಿದ ಕೂಡ್ಲೇನೆ ಫೇಮಸ್ ಮಾಡೋದು ಅಲ್ಲೇ ಮತ್ತೆ ಬೈತಾರ. ನೀ ಏನ್ ಮಾಡಿರಿ ಅಂತ. ಏನ್ ಮಾಡ್ಬೇಕು ಈಗ? ಎಲ್ಲ ಅವರೇ ಮಾಡ್ಯಾರ ಅನ್ನಂಗೆ ಹೇಳ್ತಾರ. ಮತ್ತ ಯಾರ್ಯಾರು ಮಾಡ್ಕೊತೀರಿ ಮಾಡ್ಕೊರಪ್ಪ, ಸಡ್ಲು ಬಿಟ್ಟಿವಿ ನಾವು ಈಗ ಸಾಕು. ಬಟ್ಟಿಕ್ಕವ್ರೆ ಮೇಲಾಗ್ಯಾರ ಅಂತ.
ಬಟ್ಟೆ ಕವರೇ ಮೇಲೆ ಎಲ್ಲ ಬಡ್ಡಿ ರಾತ್ರಿ ಅಡಿಗೆ ಮಾಡಿ ಒಬ್ಬರು ಸುಟ್ಟಿ ಎಲ್ಲ ಮಾಡಿರ್ತಾರೆ, ಎಲ್ಲ ಕಷ್ಟ ಬಿದ್ದಿರ್ತಾರೆ. ಮುಂಜಾನೆ ಪೂಜೆ ಮಾಡಿ ಬೊಗಣಿಗೆ ಒಂದು ಕುಕಮ ವಿಭೂತಿ ಮಾಡಿ ಲಾಸ್ಟ್ ತಟ್ಟೆಗೆ ಒಂದು ಆರತಿ ಮಾಡಿಕೊಂಡು ಅಕ್ಷತೆ ಮಾಡಿಕೊಂಡು ಮತ್ತೆ ಚೆನ್ನಾಗಿದ್ದೀರಾ ಈಗ ಬಂದ್ರೆ ಅಂತ ಮಾತಾಡ್ತಾರೆ. ಬೆಳತನ ಕತ್ತೆ ದುಡ್ದಂಗ್ ದುಡ್ದು ಅಡಿಗೆ ಮಾಡಿ ಒಂದು ಲೆಕ್ಕ ಇಲ್ಲ ಅಲ್ಲಿ. ಹಿಂಗೆ ಅದ ರೀ ಜಗತ್, ಏನ್ ಮಾಡ್ಲಕ್ಕಾಗ್ತ. ಒಂದು ಮಿಡಲ್ ಕ್ಲಾಸ್ ಮನುಷ್ಯ ಹೆಂಗ ತಂತ್ರಗಳು ಮಾಡಿ ಸಾಲ ಇರ್ಲಾರ್ದಂಗ ಸಂಸಾರ ಅಲ್ಲಿಂತ ಜಕ್ಕೊಂಡು ಹೊಂಟಾನ, ಏನೇನು ಪ್ಲಾನ್ಗಳು ಮಾಡ್ತಾನ, ಹೆಂಗ್ ತಲೆ ಓಡಿಸ್ತಾನ, ಏನೇನು 5 ಪೈಸೆ ಬೆಲೆ ಇಲ್ಲ ಅದ್ರಾಗ. ಹೆಂಗ ಅಲ್ಲಿಂತ ಇಲ್ಲಿತಾನೆ ಹೆಂಗ್ ತಗೊಂಡು ಬಂದೀವಿ ಅನ್ನೋದ್ರ ಬಗ್ಗೆ ಒಂದ್ ಚೂರು ಅದಕ್ಕೆ ಲಕ್ಷ್ಯನೂ ಇಲ್ಲ, ಬೆಲೆನೂ ಇಲ್ಲ. ಏನ್ ಮಾಡ್ಬೇಕು ಹಿಂಗಾದ್ರ? ನಮ್ಗೇನ್ ಬೆಲೆ ಬೇಕಾಗಿಲ್ಲ, ಇವ್ರಿಗೆ ಒಂದ್ ಸ್ವಲ್ಪ ಕನಿಕರನೇ ಇಲ್ಲಲ್ಲ ಅಂತ ಬರೀ ಯಾಕೆ ಹಿಂಗಾಗ್ತದಂತಂದ್ರ ಅವ್ರು ಕೇಳೋದಕ್ಕಿಂತ ಮೊದಲೇ ನಾವು ಹೋಗಿ ಆನಿಸ್ತೀವಿ ನೋಡ್ರಿ, ಅದ್ರ ಬೆಲೆನೇ ಗೊತ್ತಾಗಲ್ಲ ಅವ್ರಿಗೆ. ಅದೇ ಸಮಸ್ಯೆ ಅದು. ಇದೇ ಸಮಸ್ಯೆ ಏನದ, ಅಲ್ಲಿ ಅವಶ್ಯಕತೆ ಏನದ ಅಂತ ತಿಳ್ಕೊಂಡು ನಾವೇ ಮ್ಯಾಲ್ ಬಿದ್ದು ಬಡ 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 ಒಂದ್ ಬೇಕಂದ್ರೆ 4 ತಂದು ಹಾಕೋತ ಹೋಗ್ತೀವಲ್ಲ. ಹಿಂಗಾಗಿ ಇವ್ರು ಹಿಂಗೆ ಅದು ಇದು ಇರೋದೇ ಇದಕ್ಕೆ ಅದ ಅಂತ ತಿಳ್ಕೊಂಡ್ಬಿಟ್ಟಾರ. ಅಲ್ಲಿ ಡಿಮ್ಯಾಂಡ್ ಬಂದ ಹೊತ್ನಾಗ ಒಂದಿಷ್ಟು ಬೆಲೆ ಏನಂತ ತಿಳಿಸಿ ಕೊಟ್ಟು ನಾವು ಮಾಡಿಲ್ಲ ಸಂಸಾರ, ಮೌಲ್ಯ ತಿಳಿಸಲಾರ್ದೆ ಮಾಡಿವಲ್ಲ, ಏನು ಬೆಲೆ ಇಲ್ಲ, ಏನೇನು ಬೆಲೆ ಇಲ್ಲ. ಅದೇ ಮತ್ತ ಅದೇ ಉಳ್ಳಾಗಡ್ಡಿ ಒಂದ್ 4 ದಿನ ಬಿಟ್ಟು ತಗೊಂಡ್ ಬಂದಿದ್ರ ಎಲ್ಲಿದಾರೆ ತಾವು ತರೋದು, ತಾವು ಒಂದಿಟ್ಟು ಹೈರಾಣ ಆಗಿದ್ರ ಅಂದ್ರೆ ಗೊತ್ತಾಗ್ತದ. ಆಡೋದು ಬೆಳೆಸಿದ ತಂದೆ ತಾಯಿ ಎಲ್ಲೋ ಹೆಂಗೋ ಬಿದ್ದು ಸತ್ತು ಹೋಗ್ತಾರ, ಇವ್ರು ಸಿಂಗಾರ ಮಾಡಿ ಬೆಲೆ ಇರ್ಲಾರ್ದಂಗೆ ಹೋಗೋದು. ಇದು ಎಂತ ಅವಿವೇಕತನದ ಕೆಲಸ ಸಂಸಾರ. ಹಿಂಗೆ ಓಕೆ. ಶರಣಾರ್ಥಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲರಿಗೂ ಶರಣಾರ್ಥಿ. 4 ಗಂಟೆಗೆ ನೆನಪಲೆ ಬರ್ರಿ. ಮಧ್ಯಾಹ್ನ 1 ಗಂಟೆ ಹೇಳ್ರಿ. ಡೈಲಿ ಪ್ರಕಟಣೆಗಳು ಹೇಳ್ರಿ. ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾರಾಯಣ, 4 ಗಂಟೆಗೆ ಏನದ ಅದು ಹೇಳ್ರಿ. ಡೈಲಿ ಪ್ರಕಟಣೆ ಹೇಳಿ ಆಮೇಲೆ ಮಂಗಳಾರತಿ ಮಾಡಿಬಿಡ್ರಿ. ತತ್ವಪದ ಪ್ರಕಟಣೆಗಳು ಆಮೇಲೆ ಮಂಗಳಾರತಿ. ಹಂಗ ಮಾಡಿದ್ರೆ ಏನಾಗ್ತದ, ನೆನಪಿರ್ತದ. ಓಕೆ.